ಅಲ್ಲಿ ಕರ್ನಾಟಕವನ್ನಾಳಿದ ಅತ್ಯಂತ ಪ್ರಮುಖ ಮನೆತನ, ಇಡೀ ಭಾರತದಲ್ಲೇ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿದಂತಹ ಮನೆತನ ಬೇರೆ ಯಾವುದೂ ಅಲ್ಲ. ಯಾವ ಮನೆತನ? ರಾಷ್ಟ್ರಕೂಟರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ರಾಷ್ಟ್ರಕೂಟರು, ರಾಷ್ಟ್ರಕೂಟಸ್ ಬಹಳ ಇಂಪಾರ್ಟೆಂಟು. ಯಾಕೆ ಬಹಳ ಇಂಪಾರ್ಟೆಂಟು? ಇವರು ಕೇವಲ ಕರ್ನಾಟಕದ ಇತಿಹಾಸದಿಂದ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಭಾರತದ ಇತಿಹಾಸದಿಂದ ಕೂಡ ಇವರು ಬಹಳ ಇಂಪಾರ್ಟೆಂಟ್. ಕರ್ನಾಟಕ ಇತಿಹಾಸಕ್ಕೆ ಯಾಕೆ ಭಾಳ ಇಂಪಾರ್ಟೆಂಟು ಅಂತಂದರೆ, ಇವರು ಸುಮಾರು ಎಲ್ಲಿಂದ ಎಲ್ಲಿವರೆಗೆ ಕ್ರಿಸ್ತಶಕ 757ರಿಂದ ಕ್ರಿಸ್ತಶಕ 973ರವರೆಗೆ ಸುಮಾರು 2 ಶತಮಾನಗಳ ಕಾಲ 2 ಶತಮಾನಗಳ ಕಾಲ ಇವರೇನು ಮಾಡ್ತಾರೆ? ಕರ್ನಾಟಕವನ್ನ ಆಳಿದ್ರು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದಕ್ಕನ್ನನ್ನೇ ಆಳ್ತಾರೆ. ಆದರೆ ಭಾರತದ ಇತಿಹಾಸದ ದೃಷ್ಟಿಯಿಂದ ಯಾಕೆ ಇವರು ಅತ್ಯಂತ ಪ್ರಮುಖರಾಗ್ತಾರೆ ಅಂತಂದ್ರೆ, ಇವರು ಈ 8ರಿಂದ 10ನೇ ಶತಮಾನದ ಮಧ್ಯದಲ್ಲಿ 8ರಿಂದ 10ನೇ ಶತಮಾನದ ಮಧ್ಯದಲ್ಲಿ ಏನಾಯ್ತು? ಈ ಕನೌಜ್ ಸಿಂಹಾಸನಕ್ಕಾಗಿ ಮತ್ತು ಈ ಗಂಗಾ ಯಮುನಾ ದ್ವಾಬ್ ಪ್ರದೇಶಕ್ಕಾಗಿ ತ್ರಿಪಕ್ಷೀಯ ಹೋರಾಟ ನಡೀತದೆ. ಗಂಗಾ ಯಮುನಾ ದುವಾಬ್ ಪ್ರದೇಶಕ್ಕಾಗಿ ಯಾವ ಹೋರಾಟ ನಡೀತದೆ? ತ್ರಿಪಕ್ಷೀಯ ಹೋರಾಟ ನಡೀತದೆ. 3 ಪ್ರಮುಖ ದೊರೆಗಳು ಇದಕ್ಕೋಸ್ಕರ ಕಾಂಪಿಟೇಷನ್ ಮಾಡ್ತಾರೆ. ಇದರಲ್ಲಿ ಮೊದಲನೆಯವರೇ ರಾಷ್ಟ್ರಕೂಟರು, ಅತ್ಯಂತ ಪ್ರಬಲರು ರಾಷ್ಟ್ರಕೂಟರು. ಇವರ ಜೊತೆಯಲ್ಲಿ ಬಂಗಾಳದ ಪಾಲರು ಕೂಡ ಹೋರಾಟ ಮಾಡ್ತಾರೆ. ಇದರ ಜೊತೆಗೆ ಯಾರು? ಗುರ್ಜರ ಪ್ರತಿಹಾರರು ಕೂಡ. ಸೊ ಈ 3 ಜನ ಕ್ರಿಸ್ತಶಕ, ಇದು ಪ್ರಶ್ನೆ ಆಗಿದೆ ನೋಡ್ರಿ, KS 2020ರ ಪ್ರಶ್ನೆ ಇದು. KS 2020ರ ಪ್ರಶ್ನೆ PSI ನಲ್ಲಿ, PC ನಲ್ಲಿ ಬಹುತೇಕ ಬಾರಿ ಇದು ಪ್ರಶ್ನೆ ಆಗಿದೆ. 8ರಿಂದ 10ನೇ ಶತಮಾನದ ಮಧ್ಯದಲ್ಲಿ ಕನೌಜ್ ಸಿಂಹಾಸನಕ್ಕಾಗಿ ಮತ್ತು ಗಂಗಾ ಯಮುನಾ ದ್ವಾಬ್ ಪ್ರದೇಶಕ್ಕಾಗಿ ಹೋರಾಟ ಮಾಡಿದಂತಹ 3 ಪ್ರಮುಖವಾದಂತಹ ಮನೆತನಗಳು ಯಾವ್ಯಾವು ಅಂತೇಳಿ ಕೇಳಿದ್ರೆ ನೀವೇನು ಹೇಳಬೇಕು? 1 ರಾಷ್ಟ್ರಕೂಟರು, 2 ಗುರ್ಜರ ಪ್ರತಿಹಾರರು, 3 ಬಂಗಾಳದ ಪಾಲರು. ಹಾಗಾದ್ರೆ ಯಾರಿವರು ರಾಷ್ಟ್ರಕೂಟರು? ನಾನು ನಿಮಗೆ ಪದೇ ಪದೇ ಹೇಳ್ತಿರ್ತೀನಿ, ಮೊದಲಿಗೆ ಅವರ ಮೂಲವನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಇದು ಎಕ್ಸಾಮಿಗೆ ಪ್ರಶ್ನೆ ಆಗಿದೆ. ಇವರ ಮೂಲ ಯಾವುದು? ಮೊನ್ನೆ 2021ರಲ್ಲಿ ನಡೆದಂತ SD ಅಥವಾ FD ಎಕ್ಸಾಮಿಗೆ ಇದಾಗಿದೆ. ಸೊ ಮೊದಲಿಗೆ ಇವರ ಮೂಲವನ್ನ ಅರ್ಥ ಮಾಡ್ಕೊಳ್ಳೋಣ. ಎಲ್ಲಿಂದ ಬಂದ್ರು ಇವರು? ರಾಷ್ಟ್ರಕೂಟರು ಎಲ್ಲಿಂದ ಬಂದ್ರು? ಮೊದಲಿಗೆ ಪ್ರಶ್ನೆ ಏನಂತ ಬಂದಿತ್ತು? ಕನ್ನಡ ಮೂಲ ಸಿದ್ಧಾಂತ. SDO ಅಥವಾ FDA ಏನು ಎಕ್ಸಾಮ್ ನಡೀತು 2021ರಲ್ಲಿ, ಈ ಪ್ರಶ್ನೆ ಬಂದಿತ್ತಿದು. ಏನಂತ ಪ್ರಶ್ನೆ ಬಂದಿತ್ತು? ರಾಷ್ಟ್ರಕೂಟರ ಕನ್ನಡ ಮೂಲ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು? ರಾಷ್ಟ್ರಕೂಟರ ಕನ್ನಡ ಮೂಲ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತೇಳಿ ಪ್ರಶ್ನೆ ಆಗಿತ್ತು. ಸೊ ಹೀಗಾಗಿ ಇಲ್ಲಿ ಉತ್ತರ ಏನಾಗಬೇಕು? ಅದಕ್ಕೆ ಡಾಕ್ಟರ್ ಯಾರು? AS ಅಲ್ತೇಕರ್ ಅವರು. ಡಾಕ್ಟರ್ AS ಅಲ್ತೇಕರ್ ಅವರು. ಇವನ್ ಕನ್ನಡದ ಇತಿಹಾಸಕಾರ IM ಮುತ್ತಣ್ಣನವರು ಕೂಡ ಇದನ್ನೇ ಹೇಳಿದ್ದಾರೆ. ಇವರೇನಂತ ಹೇಳಿದ್ದಾರೆ? ರಾಷ್ಟ್ರಕೂಟರು ಕನ್ನಡ ಮೂಲದವರು. ಆಮೇಲೆ ಸುಮ್ಮನೆ ಹೇಳಿಲ್ಲ, ಇದಕ್ಕೆ ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ದಾರೆ. ಯಾಕೆ ಇವರ ಬಿರುದುಗಳನ್ನ ನೋಡ್ರಿ. ಇವರ ಬಿರುದುಗಳು ಏನಂತಿದ್ವು? ರಟ್ಟ ಮಾರ್ತಾಂಡ. ಇವರ ಬಿರುದುಗಳು ಏನಂತಿದ್ವು? ರಟ್ಟ ಮಾರ್ತಾಂಡ ಏನಿದು? ಇದೊಂದು ಕನ್ನಡ ಶಬ್ದ ಇದು. ಸೊ ಕನ್ನಡದವರು ಆಗಿದ್ದಕ್ಕೇನೆ ಇವರು ಕನ್ನಡದ ಬಿರುದುಗಳನ್ನ ಬಳಸಿದ್ದಾರೆ. ಇವರ ಇನ್ನೊಂದು ಪ್ರಮುಖ ಬಿರುದು ಯಾವುದು? ಲಿಟ್ಟಲೂರು ಪುರವಾದೀಶ್ವರರು ಅಂತ. ಲಿಟ್ಟಲೂರು ಪುರವಾದೀಶ್ವರರು. ಇದು ಕೂಡ ಏನಿದು? ಇದು ಕೂಡ ಕನ್ನಡ ಶಬ್ದ. ಇವನ್ನ
ಈ ಮೂರನೇ ಕೃಷ್ಣಂದು ಒಂದು ಮಧ್ಯಪ್ರದೇಶದಲ್ಲಿ ಶಾಸನ ಇದೆ. ಮೂರನೇ ಕೃಷ್ಣಂದು ಈ ಜುರಾ ಶಾಸನ ಅಂತ ಕರಿತೀವಿ ನಾವು. ಜುರಾ ಶಾಸನ ಮಧ್ಯಪ್ರದೇಶದಲ್ಲಿ ಇದು ಕಂಡು ಬರುತ್ತೆ. ಇದು ಕೂಡ ಕನ್ನಡ ಶಾಸನ. ಮಧ್ಯಪ್ರದೇಶದಲ್ಲಿ ಕನ್ನಡ ಶಾಸನವನ್ನು ಹೊರಡಿಸಿದ್ರು. ಮಧ್ಯಪ್ರದೇಶದಲ್ಲಿ ಕನ್ನಡ ಶಾಸನ ಹೊರದಿದ್ರು. ಇವ್ರ ಕಾಲದಲ್ಲೇ ನೋಡ್ರಿ ಕನ್ನಡದ ಪ್ರಮುಖ ಕೃತಿಗಳು ಶಬ್ದಮಣಿ ದರ್ಪಣ, ಶಬ್ದಮಣಿ ದರ್ಪಣದಂತ ಪ್ರಮುಖ ಕೃತಿಗಳು ರಚನೆಯಾಗಿದ್ದು ಕೂಡ ಇವ್ರ ಕಾಲದಲ್ಲೇ. ಸೊ ಹೀಗಾಗಿ ಬೇಸಿಕಲಿ ಇವರು ಕನ್ನಡ ಮೂಲದವರು. ಇದು ಪ್ರಶ್ನೆ ಆಗಿತ್ತು. ಕನ್ನಡ ಮೂಲದವರು ಎಂದು ಹೇಳಿದವರು, ರಾಷ್ಟ್ರಕೂಟರು ಕನ್ನಡ ಮೂಲದವರು ಅಂತೇಳಿ ಹೇಳಿದಂತಹ ದೊರೆಗಳು ಯಾರು, ಇತಿಹಾಸಕಾರರು ಯಾರು ಅಂತೇಳಿ ಪ್ರಶ್ನೆ ಆಗಿತ್ತು. ಯಾವ ಇತಿಹಾಸಕಾರರು? ಬೇರೆ ಯಾರು ಅಲ್ಲ, ಡಾಕ್ಟರ್ A.S. ಅಲ್ತೇಕರ್ ಅವರು. ಡಾಕ್ಟರ್ A.S. ಅಲ್ತೇಕರ್ ಅವರು. ಅರ್ಥ ಆಗ್ತಿದೆಯಾ ತರಗತಿ? ಆಮೇಲೆ ಯಾರಿಗೆ ಅರ್ಥ ಆಗ್ತಿದೆ ಎಲ್ಲರೂ ಕೂಡ ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಅಲ್ರೈಟ್. ಇನ್ನು ರಾಷ್ಟ್ರಕೂಟರು ಕನ್ನಡ ಮೂಲದವರು ಅಂತೇಳಿ ಸ್ವಲ್ಪ ಜನ ಹೇಳಿದ್ರು. ಬೇರೆ ಮೂಲನೂ ಹೇಳಿರ್ತಾರಲ್ಲ. ಉದಾಹರಣೆಗೆ ಒಂದು ಶಾಸನ ಇದೆ, ಯಾವುದು? ಸಂಜನ ತಾಮ್ರಪಟ ಶಾಸನ ಅಂತೇಳಿ. ಅಮೋಘ ವರ್ಷ ನೃಪತುಂಗೊಂದು ಯಾವ ಶಾಸನ ಇದೆ? ಸಂಜನ ತಾಮ್ರಪಟ ಶಾಸನ. ಈ ಸಂಜನ ತಾಮ್ರಪಟ ಶಾಸನದ ಪ್ರಕಾರ ಇವರು ಯಾವ ವಂಶದವರು? ಯದುವಂಶೀಯರು ಅಂತ ಹೇಳಿ. ಸೊ ಇದೇನಿದು? ಯದುವಂಶಿ ಮೂಲ ಸಿದ್ಧಾಂತವನ್ನ ಯಾವ್ದು ಹೇಳ್ತದೆ? ಸಂಜನಾ ತಾಮ್ರಪಟ ಶಾಸನ ಹೇಳ್ತದೆ. ಸಂಜನಾ ತಾಮ್ರಪಟ ಶಾಸನ. ಇನ್ನು ತೆಲುಗು ಮೂಲ ಅಂತೇಳಿ ಹೇಳಿದವರು ಯಾರು? ಇಲ್ಲ, ಇವರು ತೆಲುಗುನವರು, ಆಂಧ್ರ ಪ್ರದೇಶದವರು ಅಂತೇಳಿ ಹೇಳಿದವರು ಡಾಕ್ಟರ್ ಬರ್ನೆಲ್ ಅಂತ ಹೇಳಿ. ಹೆಸರುಗಳನ್ನ ನೆನಪಲ್ಲಿಟ್ಟುಕೊಳ್ರಿ. ಡಾಕ್ಟರ್ ಬರ್ನೆಲ್ ಅವರು ತೆಲುಗು ಮೂಲ, ರಾಷ್ಟ್ರಕೂಟರ ತೆಲುಗು ಮೂಲ ಸಿದ್ಧಾಂತವನ್ನ ಹೇಳಿದ್ರು. ಇನ್ನು ಕೆಲವೊಬ್ಬರು ರಾಜಪೂತ ಮೂಲವನ್ನ ಸಿದ್ಧಾಂತವನ್ನ ಹೇಳಿದ್ದಾರೆ. ಉತ್ತರ ಭಾರತದಿಂದ ಬಂದವರು ಇವರು ಅಂತ ಹೇಳಿ. ರಾಜಪೂತ ಮೂಲ ಸಿದ್ಧಾಂತವನ್ನ, ರಾಷ್ಟ್ರಕೂಟರ ರಾಜಪೂತ ಮೂಲ ಸಿದ್ಧಾಂತವನ್ನ ಹೇಳಿದವರು ಯಾರು ಅಂತಂದ್ರೆ ಡಾಕ್ಟರ್ ಫ್ಲೀಟ್. ಡಾಕ್ಟರ್ ಫ್ಲೀಟ್ ಅವರು. ಇನ್ನೂ ವಿಶೇಷ ಮರಾಠಿ ಮೂಲ ಸಿದ್ಧಾಂತ ಕೂಡ ಇದೆ ಇವ್ರದ್ದು. ಇವರು ಮರಾಠಿಗರು. ಯಾಕಂತಂದ್ರೆ ಇವರು ಮಹಾರಾಷ್ಟ್ರದಲ್ಲಿ ಸಾಮ್ರಾಜ್ಯ ಆರಂಭವಾಗಿದ್ದು ಅಂತ ಹೇಳಿ ಯಾರು ಹೇಳ್ತಾರೆ? C.V. ವೈದ್ಯರವರು ಹೇಳ್ತಾರೆ. C.V. ವೈದ್ಯ ಅವರು ಮರಾಠಿ ಮೂಲ ಹೇಳ್ತಾರೆ. ನಮ್ಮ ಡಾಕ್ಟರ್ ದೇಸಾಯಿ ಅವರು ದ್ರಾವಿಡ ಮೂಲ ಸಿದ್ಧಾಂತವನ್ನ ಹೇಳ್ತಾರೆ. ಮೇನ್ ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೊಬೇಕಾಗಿದ್ದು ಯಾವುದು? ಕನ್ನಡ ಮೂಲ ಸಿದ್ಧಾಂತ. ಡಾಕ್ಟರ್ ದೇಸಾಯಿ ಅವರು ಯಾವ ಮೂಲದ ಸಿದ್ಧಾಂತವನ್ನು ಹೇಳಿದ್ದಾರೆ? ದ್ರಾವಿಡ ಮೂಲ. ಬಟ್ ನಾನು ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಈ ಸಿದ್ಧಾಂತ ಬಹಳ ಇಂಪಾರ್ಟೆಂಟು. ಈ ಹೆಸರು ನಿಮಗೆ ನೆನಪಲ್ಲಿರ್ಬೇಕು. ಯಾಕಂದ್ರೆ SD FD ಎಕ್ಸಾಮ್ 2021ರಲ್ಲಿ ಇದು ಪ್ರಶ್ನೆ ಆಗಿತ್ತು. ಸೊ ಅದು ವಾಪಸ್ ನಿಮಗೆ PC-ಗೂ ಬರ್ಬೋದು, PSI-ಗೂ ಬರ್ಬೋದು, ಎಲ್ಲದಕ್ಕೂ ಕೂಡ ಬರ್ಬೋದು. ಅಲ್ರೈಟ್. PC-ಗೂ ಬರ್ಬೋದು, PSI-ಗೂ ಬರ್ಬೋದು, ಯಾವುದೇ ಒಂದು ಪರೀಕ್ಷೆ ಆಗಿರ್ಬೋದು. ಫಾರ್ ದ್ಯಾಟ್ ಮ್ಯಾಟರ್ ಅದಕ್ಕೆಲ್ಲ ಇದೇನು ಆಗ್ಬೋದು? ಬರ್ಬೋದು. ನೆನಪಲ್ಲಿ ಇಟ್ಕೊಳ್ಳಿ. ಇಟ್ ಕ್ಲಿಯರ್ ಟು ಎವ್ರಿ ಒನ್? ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲು ರಾಜರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಏನನ್ನ ತಿಳ್ಕೋಬೇಕು ನಾವು? ಸ್ವಲ್ಪ ಮೂಲ ಏನೇನು ಅಂದ್ರೆ ಇವರು ಸ್ಥಾಪಕ ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು. ಸ್ಥಾಪಕ ಬಹಳ ಸರ್ತಿ PC-ಗೆ ಬರುವಂತ ಪ್ರಶ್ನೆ. ಸ್ಥಾಪಕ ಯಾರು? ಸ್ಥಾಪಕ ಯಾರು ಅಂತೇಳಿ ಏನಾದರೂ ಪ್ರಶ್ನೆ ಬಂದ್ರೆ ನೀವೇನಂತ ಹೇಳಬೇಕು? ರಾಷ್ಟ್ರಕೂಟರ ಸ್ಥಾಪಕ ಯಾರು ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ. ರಾಷ್ಟ್ರಕೂಟರ ಸ್ಥಾಪಕ ಯಾರು? ಕಣ್ಣು ಮುಚ್ಚಿ ಹೇಳ್ಬಿಡ್ಬೇಕು ಯಾರಂತೇಳಿ. ದಂತಿ ದುರ್ಗ. ಇನ್ನೊಂದು ಪ್ರಶ್ನೆ ಬಹಳ ಬರುತ್ತೆ, ಇವರ ಲಾಂಛನ ಯಾವುದು ಅಂತ ಹೇಳಿ. ಇವರ ಲಾಂಛನ ಯಾವುದು ಅನ್ನೋ ಪ್ರಶ್ನೆ ಬಹಳ ಸರ್ತಿ ಬರುತ್ತೆ. ಗರುಡ ಲಾಂಛನ. ಧ್ವಜ ಯಾವುದು ಅಂತ ಕೇಳ್ತಾರೆ. ಪಾಲಿಧ್ವಜ. ಇವರ ಪ್ರಮುಖ ರಾಜಧಾನಿಗಳು ಯಾವ್ಯಾವು ಅಂತ ಕೇಳ್ತಾರೆ. ಪ್ರಮುಖ ರಾಜಧಾನಿಗಳು. ಮೊದಲನೇ ರಾಜಧಾನಿ ಯಾವುದು? ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಲಿಟ್ಟಲೂರು ಅಂತಂದ್ರೆ ಪ್ರಸ್ತುತ ನಾವು ಲಾತೂರ್, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಲಾತೂರ್ ಅಂತ ಹೇಳ್ತೀವಿ. ಇನ್ನು ಎರಡನೇ ರಾಜಧಾನಿ ಯಾವುದು? ಯಲಿಚಪುರ.
ಎಲಿಚಪುರ ಅಂತಂದ್ರೆ ಪ್ರಸ್ತುತ ಎಲ್ಲೋರ ಮಹಾರಾಷ್ಟ್ರ. ಇನ್ನು ಮೂರನೇ ರಾಜಧಾನಿ ಯಾವುದು? ಮೂರ್ಖಂಡಿ ಅಥವಾ ಮಯೂರಖಂಡಿ ಅಂತ ಹೇಳ್ತೀವಿ. ಮಯೂರಖಂಡಿ ಮೂರನೇ ಗೋವಿಂದನ ರಾಜಧಾನಿ ಆಗಿತ್ತಿದು. ಬೀದರ್ ಜಿಲ್ಲೆಯಲ್ಲಿ ಬರುತ್ತೆ, ಕರ್ನಾಟಕ. ಇನ್ನು ನಾಲ್ಕನೇ ರಾಜಧಾನಿ ಯಾವುದು? ಮಾನ್ಯಖೇಟ. ಅಮೋಘ ವರ್ಷ ಮಾನ್ಯಖೇಟವನ್ನ ರಾಜಧಾನಿ ಮಾಡ್ಕೊಳ್ತಾನೆ. ಇದು ಎಲ್ಲಿ ಬರ್ತದೆ? ಕಲಬುರಗಿ ಜಿಲ್ಲೆಯಲ್ಲಿ ಬರುತ್ತೆ, ಕರ್ನಾಟಕದ ಕಲಬುರಗಿ ಜಿಲ್ಲೆ. ಇವು PC ಸ್ಪೆಷಲಿಸ್ಟ್ ಪ್ರಶ್ನೆಗಳಿವೆ, ಇವು ಬಂದೇ ಬರ್ತವೆ PC. ಮಯೂರಖಂಡಿ ಯಾರ ರಾಜಧಾನಿಯಾಗಿತ್ತು? ರಾಷ್ಟ್ರಕೂಟರ ಸ್ಥಾಪಕ ಯಾರು? ಇವರ ಲಾಂಛನ ಯಾವುದು? ಇವರ ಧ್ವಜ ಯಾವುದು? ನೋಡ್ರಿ, ಬಹಳ ಸಿಂಪಲ್ ಪ್ರಶ್ನೆಗಳು ನೋಡೋದಾದ್ರೆ. ಇಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಕೂಡ ನಿಮಗೆ ಮೊದಲ ರಾಜಧಾನಿ ಯಾವುದು ಅಂತ ಕೇಳಬಹುದು. ಎಲಿಚಪುರ ಅಂತಂದ್ರೆ ಪ್ರಸ್ತುತ ಯಾವ ನಗರ ಅಂತ ಕೇಳಬಹುದು. ಹೌದಾ ಅಲ್ವ? ಎಲಿಚಪುರ ಅಂತಂದ್ರೆ ಪ್ರಸ್ತುತ ಯಾವ ನಗರ ಅಂತ ಕೇಳಬಹುದು. ಮಯೂರಖಂಡಿ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೇಳಬಹುದು. ಸೊ ಈ ರೀತಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನು ಅವ್ರು ಕೇಳಬಹುದು. ಸೊ ಇವೆಲ್ಲ ಬೇಸಿಕ್ ಫ್ಯಾಕ್ಟ್ಸ್ ಇವು ನೆನಪಲ್ಲಿರಬೇಕು. ಕನ್ನಡ ಮೂಲ ಸಿದ್ಧಾಂತ ಯಾರು, ತೆಲುಗು ಮೂಲ ಯಾರು, ರಾಜಪೂತ ಮೂಲ, ಅದನ್ನು ನೋಡಿದ್ವಿ. ಈಗೇನು ನೋಡ್ತಾ ಇದ್ದೀವಿ? ಇವರ ಬೇಸಿಕ್ ಮಾಹಿತಿಯನ್ನು ನಾವಿಲ್ಲಿ ಗಮನಿಸ್ತಾ ಹೊರಟಿವಿ. ಓಕೆ, ಇನ್ನು ಮೊದಲ ದೊರೆ ಯಾರು? ಮೊದಲ ದೊರೆ ಬಗ್ಗೆ ಸ್ವಲ್ಪ ನೋಡೋಣ. ಮೊದಲ ದೊರೆ ರಾಷ್ಟ್ರಕೂಟರ ಸ್ಥಾಪಕ ಅಥವಾ ಮೊದಲ ದೊರೆ ಯಾರು? ದಂತಿ ದುರ್ಗ. ರಾಷ್ಟ್ರಕೂಟರ ಮೊದಲ ದೊರೆ ಬೇರೆ ಯಾರೂ ಅಲ್ಲ, ದಂತಿ ದುರ್ಗ. ಕ್ರಿಸ್ತಶಕ 735ರಿಂದ ಕ್ರಿಸ್ತಶಕ 756ರವರೆಗೆ ಯಾರು ಆಳ್ವಿಕೆಯನ್ನ ಮಾಡ್ತಾರೆ? ದಂತಿ ದುರ್ಗ ಆಳ್ವಿಕೆಯನ್ನ ಮಾಡ್ದ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಇವನ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಶಾಸನ ಯಾವುದು? ಸಮನಗಡ ಶಾಸನ ಅಂತೇಳಿ. ಯಾವ ಶಾಸನ? ಸಮನಗಡ ಶಾಸನ ಅಥವಾ ಕೊಲ್ಲಾಪುರ. ಇದೆಲ್ಲಿ ಸಿಕ್ಕಿದೆ? ಕೊಲ್ಲಾಪುರದಲ್ಲಿ ಬರುತ್ತೆ ನೋಡಿ. ಕೊಲ್ಲಾಪುರ ಶಾಸನ ಮಹಾರಾಷ್ಟ್ರದಲ್ಲಿ. ಇದರ ಪ್ರಕಾರ ಇವನು ಯಾರನ್ನ ಸೋಲಿಸ್ತಾನೆ? ಬದಾಮಿ ಚಾಲುಕ್ಯರ. ಬದಾಮಿ ಚಾಲುಕ್ಯರ ಕೊನೆಯ ದೊರೆ. ಕೊನೆಯ ದೊರೆ ಯಾರು? ರಹಪ್ಪ ಕೀರ್ತಿವರ್ಮ ಅಥವಾ ಎರಡನೇ ಕೀರ್ತಿವರ್ಮ. ರಹಪ್ಪ ಎರಡನೇ ಕೀರ್ತಿವರ್ಮನನ್ನ ಸೋಲಿಸಿದ. ಅವನನ್ನ ಸೋಲಿಸಿ ನಂತರ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಸ್ಥಾಪಿಸಿದ. ಇವನ ತಾಯಿ ಯಾರು? ಗುಜರಾತ್ ಚಾಲುಕ್ಯ ರಾಜಕುಮಾರಿ ಭಾವನಾಗ ಇವನ ತಾಯಿ. ರೈಟ್. ನೋಡ್ರಿ, ಇವನು ಮೊದಲಿಂದನೇ ಬದಾಮಿ ಚಾಲುಕ್ಯರ ಸಾಮಂತ. ಎರಡನೇ ವಿಕ್ರಮಾದಿತ್ಯನ ಕಾಲದಿಂದ ಇವನು ಬದಾಮಿ ಚಾಲುಕ್ಯರ ಸಾಮಂತ. ಆದರೆ ಬದಾಮಿ ಚಾಲುಕ್ಯರನ್ನ ಇವನು ಸೋಲಿಸಿದ ಯಾವಾಗ? ಈ ಎರಡನೇ ಕೀರ್ತಿವರ್ಮನ ಕಾಲದಲ್ಲಿ ಇವನು ಬದಾಮಿ ಚಾಲುಕ್ಯರನ್ನ ಸೋಲಿಸ್ತಾನೆ. ಅದಷ್ಟೇ ಅಲ್ಲ, ಹಲವಾರು ದೊರೆಗಳನ್ನ ಸೋಲಿಸ್ತಾನೆ. ಯಾರ್ಯಾರನ್ನ? ಲತೆ, ಮಾಳವ, ಕಳಿಂಗ, ಶೇಷರನ್ನ ಸೋಲಿಸಿದ. ಲತೆ ಅಂದ್ರೆ ಗುಜರಾತ್. ಕಳಿಂಗ, ಮಾಳವ ಮತ್ತು ಶೇಷರನ್ನ ಸೋಲಿಸಿದ ಅಂತ ಹೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಏನು ಗೊತ್ತಿರಬೇಕು? ಇವನ ಬಿರುದುಗಳು ಗೊತ್ತಿರಬೇಕು. ಮೊದಲನೇ ದೊರೆ ಅಲ್ವಾ, ಬಿರುದುಗಳನ್ನು ಕೂಡ ಕೇಳಬಹುದಲ್ವಾ? ಸೊ ಬಿರುದುಗಳು ಏನೇನು? ರಾಜಾದಿರಾಜ, ಪರಮೇಶ್ವರ, ರಾಜಾದಿರಾಜ, ಪರಮೇಶ್ವರ. ಇವು ಬಹಳ ಈಸಿ ನೆನಪಿಟ್ಟುಕೊಳ್ಳಿಕ್ಕೆ. ಆದರೆ ವೈರಮೇಘ, ಇದು ನೋಡ್ರಿ, ಇದು ಪ್ರಶ್ನೆ ಆಗ್ಬೋದು. ವೈರಮೇಘ, ಶ್ರೀಕೃಷ್ಣ ವಲ್ಲಭ, ಅದಷ್ಟೇ ಅಲ್ಲ, ಅತ್ಯಂತ ಪ್ರಮುಖ ಯಾವುದು? ಖಡ್ಗಾವಲೋಕ. ಇವು ಇವನ ಬಿರುದುಗಳು. ಸೊ ಬಹಳ ಇಂಪಾರ್ಟೆಂಟ್ ಅಂದ್ರೆ ವೈರಮೇಘ ಅಥವಾ ಖಡ್ಗಾವಲೋಕ ನಿಮ್ಗೆ ಪ್ರಶ್ನೆ ಆಗಬಹುದು. ವೈರಮೇಘ ಅಥವಾ ಖಡ್ಗಾವಲೋಕ ನಿಮಗೆ ಪ್ರಶ್ನೆಗಳಾಗಿ ಕೇಳಬಹುದು. ಬಹಳ ಇಂಪಾರ್ಟೆಂಟು.
ಅತ್ಯಂತ ಪ್ರಮುಖವಾದಂತಹ ಬಿರುದುಗಳಿವು ದಂತಿದುರ್ಗಂದು. ಇದನ್ನು ಬಿಟ್ಟು ಮತ್ತೇನಾದರೂ ಸಾಧನೆ ಮಾಡಿದಾನ ಇವನು? ಎಸ್, ಆಬ್ವಿಯಸ್ಲಿ, ರೈಟ್. ಏನು? ಎಲ್ಲೋರಾದ 15ನೇ ಗುಹೆ ಯಾವುದು? ದಶಾವತಾರ ಗುಹೆ ಅಂತ ಬರುತ್ತೆ. ಈ ದಶಾವತಾರ ಗುಹೆಯನ್ನ ಇವನೇ ನಿರ್ಮಿಸಿದ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲೋರಾದ 15ನೇ ಗುಹೆಯಲ್ಲಿ ಏನು ನಮಗೆ ಈ ದಂತಿದುರ್ಗನ ಶಾಸನ ಕಂಡು ಬಂದಿದೆ. ದಂತಿದುರ್ಗನ ಶಾಸನ ಕಂಡು ಬಂದಿದೆ. ಸೊ ಹೀಗಾಗಿ ಇವನೇ ನಿರ್ಮಿಸಿರಬಹುದು ಅಂತ ಹೇಳಿ ನಾವು ಊಹಿಸಿಕೊಳ್ತೀವಿ. ಓಕೆ, ಇದಿಷ್ಟು ಇಂಪಾರ್ಟೆಂಟ್. ನವಸಾರಿ ಶಾಸನ ಅಂತೇಳಿ ಒಂದು ನವಸಾರಿ ಶಾಸನ ಬರುತ್ತೆ. ಆ ನವಸಾರಿ ಶಾಸನ ಓದ್ಬಿಟ್ರೆ ನಿಮಗೆ ಎಲ್ಲಾ ಆರಂಭಿಕ ರಾಷ್ಟ್ರಕೂಟರ ಬಗ್ಗೆ ಮಾಹಿತಿ ಸಿಗುತ್ತೆ ನವಸಾರಿ ಶಾಸನದ ಪ್ರಕಾರ. ಸೊ ಇದಿಷ್ಟು ನಮಗೆ ದಂತಿದುರ್ಗನ ಬಗ್ಗೆ ಗೊತ್ತಿರಬೇಕಾದಂತ ಮಾಹಿತಿ. ಇಷ್ಟು ಮಾಹಿತಿ ಗೊತ್ತಿದ್ರೆ ಸಾಕು, ಎಲ್ಲೇ ಪ್ರಶ್ನೆಗಳು ಬಂದ್ರೆ ಇಲ್ಲಿಂದಾನೇ ತಗೊಂತಾರೆ. ಇಟ್ ಈಸ್ ನಾಟ್ ಲೈಕ್ ಇದನ್ನು ಬಿಟ್ಟು ಹೊರಗಿಂದು ಪ್ರಶ್ನೆಗಳು ಬರುವಂತ ಚಾನ್ಸಸ್ ಏನಿದೆ ಬಹಳ ಕಡಿಮೆ ಇದೆ. ಇಷ್ಟು ಈ ಒಂದು 4 ಪಾಯಿಂಟ್ ಇದೆ. 4 ಪಾಯಿಂಟ್ ಒಬ್ಬ ದೊರೆಯ ಬಗ್ಗೆ ನಿಮ್ಗೆ ಗೊತ್ತಿದ್ರೆ, ಅದು ಪ್ರಮುಖ ದೊರೆ, ಸಾಮಾನ್ಯವಾಗಿರ್ತಕ್ಕಂಥ ದೊರೆ ಆದ್ರೆ ಏನು ಅಂತದೇನು ಸಮಸ್ಯೆ ಆಗಲ್ಲ. ಸಾಮಾನ್ಯವಾಗಿರುವ ದೊರೆ ಹೆಸರು ನೆನಪಿಲ್ಲ ಅಂದ್ರೂ ನಡೀತದೆ. ಬಟ್ ಪ್ರಮುಖ ದೊರೆಗಳದು ಪ್ರಮುಖ ಯುದ್ಧಗಳು, ಪ್ರಮುಖ ಬಿರುದುಗಳು ಮತ್ತು ಪ್ರಮುಖ ಸಾಧನೆಗಳನ್ನ ನಾವು ತಿಳ್ಕೊಂಡಿರಬೇಕು. ದಂತಿದುರ್ಗ ಇಷ್ಟೆಲ್ಲ ಸಾಧನೆಗಳನ್ನೇನೋ ಮಾಡ್ದ. ಆದರೆ ಸಾಧನೆಗಳನ್ನ ಮಾಡಿದ ತಕ್ಷಣ ಮುಂದೆ ದಂತಿದುರ್ಗನ ಮಗ ಅಧಿಕಾರಕ್ಕೆ ಬರಲಿಲ್ಲ. ಯಾಕೆ ದಂತಿದುರ್ಗನ ಮಗ ಅಧಿಕಾರಕ್ಕೆ ಬರಲಿಲ್ಲ? ಯಾಕಂದ್ರೆ ದಂತಿದುರ್ಗನಿಗೆ ಮಕ್ಕಳೇ ಇರಲಿಲ್ಲ. ಹೀಗಾಗಿ ದಂತಿದುರ್ಗನ ನಂತರ ದಂತಿದುರ್ಗನ ತಮ್ಮ ಅಧಿಕಾರಕ್ಕೆ ಬರ್ತಾನ? ಇಲ್ಲ. ದಂತಿದುರ್ಗನ ನಂತರ ಯಾರ ಅಧಿಕಾರಕ್ಕೆ ಬರ್ತಾರೆ? ದಂತಿದುರ್ಗನ ನಂತರ ಅಧಿಕಾರಕ್ಕೆ ಬರೋರು ಬೇರೆ ಯಾರು ಅಲ್ಲ, ಇವನ ಚಿಕ್ಕಪ್ಪ. ದಂತಿದುರ್ಗನ ನಂತರ ಅಧಿಕಾರಕ್ಕೆ ಬಂದವನು ಬೇರೆ ಯಾರು ಅಲ್ಲ, ದಂತಿದುರ್ಗನ ಚಿಕ್ಕಪ್ಪ. ಸೊ 2ನೇ ಪ್ರಮುಖ ದೊರೆ ಯಾರು? ರಾಷ್ಟ್ರಕೂಟರು. ಸಬ್ಹೆಡ್ಡಿಂಗ್ ಹಾಕೋಣ, ಹೊಸ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗಬಾರ್ದು. ರಾಷ್ಟ್ರಕೂಟರು. ನೆಕ್ಸ್ಟ್ ಯಾರು ಅಧಿಕಾರಕ್ಕೆ ಬರ್ತಾರೆ? ದಂತಿದುರ್ಗನ ಚಿಕ್ಕಪ್ಪ. ಚಿಕ್ಕಪ್ಪ ಯಾರು? 1ನೇ ಕೃಷ್ಣ. 1ನೇ ಕೃಷ್ಣ ಬಹಳ ಫೇಮಸ್ ಇವ. 756ರಿಂದ ಕ್ರಿಸ್ತಶಕ 756ರಿಂದ 774ರವರೆಗೆ ಆಳ್ವಿಕೆಯನ್ನ ಮಾಡ್ತಾನೆ. 756ರಿಂದ 774ರವರೆಗೆ ಇವನು ಆಳ್ವಿಕೆ ಮಾಡ್ತಾನೆ. ಇವನು ಕೂಡ ನೋಡ್ರಿ, ಕ್ರಿಸ್ತಶಕ 757ರಲ್ಲಿ ಬದಾಮಿ ಚಾಲುಕ್ಯರ ದೊರೆ ಇಬ್ರು ಸೋಲಿಸಿದಾರೆ. ದಂತಿದುರ್ಗನು ಸೋಲಿಸಿದಾನೆ, ಇವನು. ಬದಾಮಿ ಚಾಲುಕ್ಯರ ದೊರೆ ರಹಪ್ಪ 2ನೇ ಕೀರ್ತಿವರ್ಮನನ್ನ ಮತ್ತೊಮ್ಮೆ ಸೋಲಿಸಿ, ಬದಾಮಿ ಚಾಲುಕ್ಯರ ಆಡಳಿತಕ್ಕೆ ಅಂತ್ಯ ಹಾಕ್ತಾನೆ. ಮುಗಿದು ಹೋಯ್ತು ಇಲ್ಲಿ. ಬದಾಮಿ ಚಾಲುಕ್ಯರನ್ನ ಸಂಪೂರ್ಣವಾಗಿ ನಾಶ ಮಾಡಿದವನು ಇವನೇ. ಓಕೆ, ಸಂಪೂರ್ಣವಾಗಿ ನಾಶ ಮಾಡಿದವನು ಇವನೇ. ಇವನ ಬಿರುದುಗಳು ಯಾವ್ಯಾವು? ಅಕಾಲ ವರ್ಷ. ಬಿರುದುಗಳು ಯಾವ್ಯಾವು? ಅಕಾಲ ವರ್ಷ, ಶುಭತುಂಗ. ಇನ್ನೊಂದು ಬಹಳ ಪ್ರಮುಖವಾಗಿರುವಂತ ಬಿರುಕಿದೆ, ಯಾವುದು? ಶ್ರೀವಲ್ಲಭ, ಪೃಥ್ವಿವಲ್ಲಭ. ಯಾಕೆ ಶ್ರೀವಲ್ಲಭ, ಪೃಥ್ವಿವಲ್ಲಭ ಬಿರುದು ಪಡೆದ? ಯಾಕಂದ್ರೆ ಇವೆಲ್ಲ ಬದಾಮಿ ಚಾಲುಕ್ಯರ ಬಿರುದುಗಳು. ಅವರನ್ನ ಸೋಲಿಸಿ ಶ್ರೀವಲ್ಲಭ ಮತ್ತು ಪೃಥ್ವಿವಲ್ಲಭ ಅನ್ನೋ ಬಿರುದುಗಳನ್ನ ಇವನು ಪಡೆದುಕೊಂಡ. ಇನ್ನು ಇವನ ಸೈನಿಕ ಸಾಧನೆಗಳನ್ನ ಸ್ವಲ್ಪ ನೋಡೋಣ. ಮೊದಲನೆಯದಾಗಿ ಯಾರ್ಯಾರನ್ನ ಸೋಲಿಸ್ತಾನೆ? ಕೊಂಕಣದಲ್ಲಿರ್ತಕ್ಕಂಥ ಶಿಲಾಹಾರರನ್ನ ಸೋಲಿಸಿದ. ಸೋಲಿಸ್ತಾನೆ ಇವನು. ಇದು ಬಹಳ ಇಂಪಾರ್ಟೆಂಟ್ ಅಲ್ಲ, ಅದ್ರ ಬಹಳ ಇಂಪಾರ್ಟೆಂಟ್ ಯಾವ್ದು? ಇವನು ಯಾರನ್ನ ಸೋಲಿಸಿದ್ದು? ಈ ವೆಂಗಿ ಮಂಡಲದಲ್ಲಿರ್ತಕ್ಕಂತಹ ವೆಂಗಿ ಮಂಡಲದ ದೊರೆ, ಪೂರ್ವ ಚಾಲುಕ್ಯರ ದೊರೆ 4ನೇ ವಿಷ್ಣುವರ್ಧನನನ್ನ ಸೋಲಿಸ್ತಾನೆ.
ವೆಂಗಿಯ ಪೂರ್ವ ಚಾಲುಕ್ಯರೇನಿದ್ದಾರೆ, ಪೂರ್ವ ಚಾಲುಕ್ಯರ 4ನೇ ವಿಷ್ಣುವರ್ಧನನನ್ನು ಸೋಲಿಸಿ ಅವನ ಮಗಳನ್ನ ತನ್ನ ಮಗ ಗೋವಿಂದನಿಗೆ ತಂದುಕೊಳ್ತಾನೆ. ಇವನ ಮಗಳನ್ನ ತನ್ನ ಮಗ ಯಾರು 2ನೇ ಗೋವಿಂದನ ಜೊತೆಗೆ ಮದುವೆ ಮಾಡಿಸ್ತಾನೆ. 2ನೇ ಗೋವಿಂದನ ಜೊತೆಗೆ ಮದುವೆ ಮಾಡಿಸ್ತಾನೆ. ಅದು ಕೂಡ ನಿಮ್ಮ ನೆನಪಿರಲಿ. ಇನ್ನು ಸಾಧನೆಗಳನ್ನ ನಾನು ನಂತರದಲ್ಲಿ ಹೇಳ್ತೀನಿ. ಮೊದಲು ಈ ಸ್ಲೈಡನ್ನ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಡ್ರಿ, ಇಷ್ಟು ಡೀಟೇಲ್ ಆಗಿ ಪ್ಲಸ್ ಕ್ಲಾಸಲ್ಲಿ ನಾವು ಮಾಡೋದು, ಆದರೆ ಅದನ್ನೇ ಫ್ರೀ ಕ್ಲಾಸಿಗೆ ತೊಗೊಂಬಂದ್ಬಿಟ್ಟಿದ್ದೀವಿ. ಇದರ ಪ್ರಯೋಜನವನ್ನ ಹೆಚ್ಚೆಚ್ಚು ಜನ ಪಡ್ಕೊಳ್ಬೇಕು. ಎಲ್ರಿಗೂ ಕೂಡ ನೀವೇ ಹೇಳಬೇಕು ಈ ಕ್ಲಾಸ್ ಬಗ್ಗೆ. ನೋಡ್ರಿ, ಕ್ಲಾಸ್ ನೋಡ್ತಿರ್ತೀರಿ, ಲೈಕ್ ಬಟನ್ನೇ ಪ್ರೆಸ್ ಮಾಡೋದಿಲ್ಲ. ಎಲ್ಲರೂ ಪ್ರೆಸ್ ಮಾಡ್ರಿ ಒಂದ್ಸರ್ತಿ, ಆಗ್ಬೇಕು ಪಟ್ ಅಂತ. 250 ಲೈಕ್ಸ್ ಆಗ್ಲಿ ನೋಡೋಣ. ಇವನಿಗಿಬ್ಬರು ಮಕ್ಕಳಪ್ಪ, ಹೇಳ್ತೀನಿ. ಇವನಿಗೆ 2 ಮಕ್ಕಳು. ಇನ್ನು ಇವನ ಸಾಂಸ್ಕೃತಿಕ ಸಾಧನೆಗಳನ್ನ ನೋಡ್ರಿ. ಇವನ ಸಾಂಸ್ಕೃತಿಕ ಸಾಧನೆಗಳು ಏನು? ಅಂತಹ ಸಾಂಸ್ಕೃತಿಕ ಸಾಧನೆಗಳನ್ನ ಮಾಡ್ದ ನೋಡ್ರಿ. ಇವನು ಶಿವಭಕ್ತನಾಗಿದ್ದ ಇವನು. ಎಷ್ಟು ಶಿವ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾನೆ? 1, 2 ಅಲ್ಲ, 18 ಶಿವ ದೇವಾಲಯ ನಿರ್ಮಾಣ ಮಾಡ್ತಾನೆ. 18 ಶಿವ ದೇವಾಲಯ ನಿರ್ಮಾಣ ಮಾಡದಂತೆ. 1. 2ನೇದು ಶಿವನ ನಾಣ್ಯಗಳನ್ನ, ಶಿವನ ಚಿತ್ರವಿರುವ ನಾಣ್ಯಗಳನ್ನ ಹೊರಡಿಸ್ತಾನೆ. ಇವನ ಬಿರುದು ಒಂದಿತ್ತು. ಏನಂತೇಳಿ ಬಿರುದಿತ್ತು? ಒಂದು ಶಿವನ ಭಕ್ತ ಆಗಿದ್ರಿಂದ ಇವನಿಗೆ ಏನಂತ ಬಿರುದು ಕೊಟ್ಟಿದ್ರು? ಪರಮ ಮಹೇಶ್ವರ ಅಂತೇಳಿ ಬಿರುದು ಕೊಟ್ಟಿದ್ರು. ಸೊ ಪರಮ ಮಹೇಶ್ವರ ಅನ್ನೋ ಬಿರುದಿನಲ್ಲಿ ಹಲವಾರು ನಾಣ್ಯಗಳನ್ನ ಹೊರಡಿಸ್ತಾನೆ. ಈ 18 ಶಿವ ದೇವಾಲಯ ಹೇಳದ್ನಲ್ಲ, ಇದರಲ್ಲಿ ಅತ್ಯಂತ ಪ್ರಮುಖವಾದ ದೇವಾಲಯ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅಂತ. ಎಲ್ಲೋರ ಕೈಲಾಸನಾಥ ದೇವಾಲಯ. ಎಲ್ಲೋರ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲಿ. ಗುಹೆ ನಂಬರ್ 16 ಎಲ್ಲೋರ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಬರುತ್ತದೆ. ಇದೊಂದು ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ. 1986ರಲ್ಲಿ ಇದನ್ನ ಯಾವ ಪಟ್ಟಿಗೆ ಸೇರಿಸಲಾಗಿದೆ? ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರದ ಪಟ್ಟಿಗೆ ಸೇರಿಸಲಾಗಿದೆ. 16ನೇ ಗುಹೆ. ಎಷ್ಟು ಅದ್ಭುತವಾದ ದೇವಾಲಯ ಇದೆ ಗೊತ್ತಾ ವಿದ್ಯಾರ್ಥಿಗಳೇ? ಈ ಎಲ್ಲೋರಾದ ಶಿವ ದೇವಾಲಯ ಅಂತೇನೆ ಹೇಳ್ತೀನಿ. ಕೈಲಾಸನಾಥ ದೇವಾಲಯ ಅಂತ ಕರಿತೀವಿ ಇದನ್ನ. ಕೈಲಾಸನಾಥ ದೇವಾಲಯ ಅಂತ ಹೇಳಿ ಕರಿತೀವಿ ಇದನ್ನ. ಇದು ಏಷ್ಯಾದಲ್ಲ, ವಿಶ್ವದಲ್ಲೇ ಅತ್ಯಂತ ದೊಡ್ಡ ದೇವಾಲಯ ಆಗಿರ್ಬೋದು. ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ದೇವಾಲಯ ಇದು. ಯಾವ ಶೈಲಿಯಲ್ಲಿ ನಿರ್ಮಿತವಾಗಿದೆ? ದ್ರಾವಿಡ ಶೈಲಿಯಲ್ಲಿ. 100 ಅಡಿ ಇಂಟು 100 ಅಡಿ ನೋಡ್ರಿ. ಇಷ್ಟು ವಿಶಾಲವಾದ ಸ್ಥಳವನ್ನ ಕೊರೆದು ಅದರಲ್ಲಿ ನಿರ್ಮಾಣ ಮಾಡಿದ್ದಾರೆ ಸರ್. ನೋಡಿದರೆ ಶಾಕ್ ಆಗ್ಬಿಡ್ತೀರಿ. ಅಷ್ಟೊಂದು ಅದ್ಭುತವಾದಂತಹ ಒಂದು ದೇವಾಲಯ. ಇದರ ಮುಂದುಗಡೆ ರಾಮಾಯಣದ ಕಥೆಗಳನ್ನ, ಮಹಾಭಾರತದ ಕಥೆಗಳನ್ನ ಕೆತ್ತನೆ ಮಾಡಲಾಗಿದೆ. ಇದರ ಮುಂದೆ ಏನಿದೆ? ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನ ಕೆತ್ತನೆ ಮಾಡಲಾಗಿದೆ. ದೊಡ್ಡ ದೊಡ್ಡ ಆನೆಯ ಪ್ರತಿಮೆಗಳು, ದೊಡ್ಡ ದೊಡ್ಡ ಸಿಂಹದ ಪ್ರತಿಮೆಗಳು ಕೂಡ ನಮಗೆ ಕಂಡು ಬರ್ತವೆ. ಮಹಾಭಾರತದ ಕಥಾ ಚಿತ್ರಣ ನಮಗೆ ಇದರ ಮುಂದುಗಡೆ ಕಂಡು ಬರ್ತದೆ. ಅದ್ಭುತವಾದಂತಹ ಎಲ್ಲೋರಾದ ಕೈಲಾಸ ದೇವಾಲಯ. ಶಿವನ ದೇವಾಲಯ ನೋಡ್ರಿ ಇದು. ಯಾವ ದೇವಾಲಯ ಇದು?
ಶಿವನ ದೇವಾಲಯ. ಇಟ್ ಈಸ್ ಅ ಟೆಂಪಲ್ ಆಫ್ ಲಾರ್ಡ್ ಶಿವ. ಟೆಂಪಲ್ ಆಫ್ ಲಾರ್ಡ್ ಶಿವ. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಕ್ಲಿಯರ್ ಇದೆ ಎಲ್ಲರಿಗೂ? ಇಸ್ ಇಟ್ ಕ್ಲಿಯರ್ ಟು ಎವ್ರಿ ಒನ್? ಬೇಗ ಬರ್ಕೊಳ್ರಿ. ನೀವು ನೋಡಿರಿ? ಎಸ್, ನಾನು ನೋಡಿರ್ತೀನಿ. ಆಲ್ ರೈಟ್, ಮುಗಿತಾ ಎಲ್ಲರದು? ಕ್ಯಾನ್ ಐ ಗೋ ಟು ನೆಕ್ಸ್ಟ್ ಸ್ಲೈಡ್? ಇವನ ನಂತರ ಬಂದಂತ ದೊರೆ ಯಾರು ಅಂತಂದ್ರೆ, ಇವನ ನಂತರ ಬಂದಂತ ದೊರೆ ಬೇರೆ ಯಾರು ಅಲ್ಲ, ಎರಡನೇ ಗೋವಿಂದ. ಇವನ ಮಗ ಎರಡನೇ ಗೋವಿಂದ. ಇವನಿಗಿಬ್ಬರು ಮಕ್ಕಳು ಇದ್ರು ಅಂತ ಹೇಳ್ದ. ಒಬ್ಬ ಎರಡನೇ ಗೋವಿಂದ. ಎರಡನೇ ಗೋವಿಂದ ನೋಡ್ರಿ, ಭಾರಿ ಆಳ್ವಿಕೆ ಮಾಡಿದ್ದು ಕೇವಲ 774ರಿಂದ 780ರವರೆಗೆ. 774ರಿಂದ 780ರವರೆಗೆ ಕೇವಲ 6 ವರ್ಷ. ಆರಂಭದಲ್ಲಿ ದೊಡ್ಡ ಹೆಸರುವಾಸಿಯಾಗಿದ್ದ ಇವನು. ಈ ಪೂರ್ವ ಚಾಲುಕ್ಯರನ್ನ ಏನು ಸೋಲಿಸಿದ್ರಲ್ಲ, ಅಂತ ಸಂದರ್ಭದಲ್ಲಿ ಬಹಳ ದೊಡ್ಡ ವೀರ ಶೂರ ಅಂತ ಹೇಳ್ತಿದ್ರು. ಆದ್ರೆ ಅಧಿಕಾರ ಬಂದ ತಕ್ಷಣ ಇವನು ಬದಲಾವಣೆ ಆಗ್ಬಿಡ್ತು. ಅಧಿಕಾರ ಬಂದ ತಕ್ಷಣ ಏನಾಗ್ಬಿಟ್ಟ, ಇವನು ವಿಲಾಸಿ ಜೀವನದಲ್ಲಿ ಮುಳುಗಿ ಹೋದ. ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡ್ದ. ಯಾವಾಗ ಇವನು ವಿಲಾಸಿ ಜೀವನದಲ್ಲಿ ಮುಳುಗಿ ಹೋದ, ಸಾಮ್ರಾಜ್ಯ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತು. ಸೊ ಹೀಗಾಗಿ ಇವನ ಸಹೋದರ ಯಾರು? ಧ್ರುವ ಅಂತೇಳಿ ಕರಿತೀವಿ ನಾವು. ಧ್ರುವಧರವರ್ಷ ಏನು ಮಾಡ್ದ? ಇವನನ್ನ ಸೋಲಿಸಿ ಏನು ಮಾಡ್ದ? ಸಿಂಹಾಸನವೇರಿದ. ಧ್ರುವಧರವರ್ಷ ಇವನನ್ನ ಸೋಲಿಸಿ ಸಿಂಹಾಸನವನ್ನ ಏರಿದ. ಸೊ ಎರಡನೇ ಧ್ರುವ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವನು, ಅತ್ಯಂತ ಪ್ರಮುಖ ದೊರೆ ಆಗಿರ್ತಕ್ಕಂಥವನು ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧ್ರುವಧರವರ್ಷ. ಯಾಕೆ ಅಚ್ಚುಮೆಚ್ಚು ಅಂತ ಹೇಳ್ತೀನಿ ಅನ್ನೋದು ನಂತರ ಹೇಳ್ತೀನಿ ನಿಮಗೆ. 13 ವರ್ಷ ಇವನು ಆಳ್ವಿಕೆ ಮಾಡಿದ್ದು, ಏನು 50-60 ವರ್ಷ ಅಲ್ಲ. ಕೇವಲ 13 ವರ್ಷದಲ್ಲಿ ಇವನು ಮಾಡಿದಂಥ ಸಾಧನೆ ಅಪಾರ. ಅಂತೇಳಿ ಹೇಳ್ಬೋದು. ಅದಕ್ಕೆ ಇವನಿಗೆ ಹಲವಾರು ಬಿರುದುಗಳಿದ್ದು ನೋಡ್ರಿ. ಇವನು ಬಿರುದುಗಳಲ್ಲಿ ಪ್ರಮುಖವಾದ ಬಿರುದೇ ನಾನು ಆಲ್ರೆಡಿ ಬರೆದಿದ್ದೀನಿ, ದರವರ್ಷ. ಆದರೆ ದರವರ್ಷ ಒಂದೇ ಬಿರುದಲ್ಲ, ಇವನ ಕಲಿವಲ್ಲಭ ಕೂಡ ಇವನ ಬಿರುದೇ. ಕಲಿವಲ್ಲಭ ಇವನು ಬಿರುದು, ಮತ್ತೆ ಪರಮೇಶ್ವರ ಅನ್ನೋದು ಇವನು ಬಿರುದು. ಬಹಳ ಇಂಪಾರ್ಟೆಂಟ್ ಧ್ರುವಧರವರ್ಷ. ಯಾಕೆ ಇಂಪಾರ್ಟೆಂಟ್ ಸರ್? ನಾನು ಹೇಳಿದ್ದೆ ತ್ರಿಪಕ್ಷೀಯ ಹೋರಾಟ ಅಂತ. ನೆಕ್ಸ್ಟ್ ಸ್ಲೈಡ್ ಹೇಳ್ತೀನಿ ಬಿಡ್ರಿ, ಬರ್ಕೊಳ್ಳಿ ಬೇಗ. ಈ ಉತ್ತರ ಭಾರತದಲ್ಲಿ ಕನೌಜ್ ಸಿಂಹಾಸನಕ್ಕಾಗಿ ಮತ್ತು ಈ ಗಂಗಾ ಯಮುನಾ ಬಯಲು ಪ್ರದೇಶಕ್ಕಾಗಿ ದೊಡ್ಡ ಹೋರಾಟ ನಡೀತು ಅಂತ ಹೇಳಿದೆ. 3 ಜನರು ಭಾಗವಹಿಸಿದ್ರು. 3 ಪ್ರಮುಖರು ಭಾಗವಹಿಸಿದ್ರು. ಯಾರ್ಯಾರು? ಒಂದು ಕಡೆ ರಾಷ್ಟ್ರಕೂಟರು ಭಾಗವಹಿಸಿದ್ರ, ಒಂದು ಕಡೆ ಬಂಗಾಳದ ಪಾಲರು ಭಾಗವಹಿಸಿದ್ರ, ಇನ್ನೊಂದು ಕಡೆ ಗುರ್ಜರ ಪ್ರತಿಹಾರರು ಭಾಗವಹಿಸಿದ್ರು. ಆದ್ರೆ ಆ ಒಂದು ತ್ರಿಪಕ್ಷೀಯ ಹೋರಾಟದಲ್ಲಿ ಮೊದಲು ಭಾಗವಹಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತೇಳಿ ಪ್ರಶ್ನೆ ಆಗಿದೆ. ಉತ್ತರ ಭಾರತದಲ್ಲಿ ನಡೆದ ಈ ಒಂದು ತ್ರಿಪಕ್ಷೀಯ ಹೋರಾಟ ಏನಿತ್ತು, ಈ ತ್ರಿಪಕ್ಷೀಯ ಹೋರಾಟದಲ್ಲಿ ಮೊದಲು ಭಾಗವಹಿಸಿದ ರಾಷ್ಟ್ರಕೂಟ ದೊರೆ ಯಾರು? ನೋಡ್ರಿ, ಅದ್ಭುತವಾದ ಪ್ರಶ್ನೆ. ಈ ರೀತಿ ಏನಾದ್ರೂ ಮೊದಲು ಭಾಗವಹಿಸಿದ ರಾಷ್ಟ್ರಕೂಟ ದೊರೆ ಅಂತೇಳಿ ಪ್ರಶ್ನೆ ಬಂದ್ರೆ ನೀವು ಸರಳ ಸುಂದರ ಉತ್ತರವನ್ನ ಕೊಡಬೇಕಾಗತ್ತೆ. ಯಾವ ಉತ್ತರ? ಧ್ರುವಧರವರ್ಷ. ತಾನು ಎಂಟ್ರಿ ಸಾಮಾನ್ಯದ ಎಂಟ್ರಿ ಅಲ್ಲ. ಈ ಮಹಾರಾಷ್ಟ್ರದಲ್ಲಿ ಒಂದು ಕರಡಾ ಶಾಸನ ಅಂತ ಬರುತ್ತೆ. ಕಲಿವಲ್ಲಭನು 3 ಬೆಳಗೊಡೆಗಳನ್ನು ಪಡೆಯುವಂತಾಯ್ತು ಅಂತ ಹೇಳ್ತಾನೆ. ಅಂದ್ರೆ ಎಲ್ಲರನ್ನ ಸೋಲಿಸಿ ಏನೇನ್ ಮಾಡ್ದ? ಯುದ್ಧವನ್ನ ಗೆದ್ದ. ಮಹಾರಾಷ್ಟ್ರದ ಕರಡಾ ಶಾಸನದಲ್ಲಿ ಬರೆದಿದ್ದಾರೆ ಇದನ್ನ. ಕಲಿವಲ್ಲಭನು 3 ಬೆಳಗೊಡೆಗಳನ್ನ ಪಡೆಯುವಂತಾಯ್ತು. ಬೆಳಗೊಡೆ ಅಂತಂದ್ರೆ ರಾಜರ ಛತ್ರಿಗಳು. ರಾಜರ ಛತ್ರಿಗಳನ್ನ ಯಾವಾಗ ಪಡಿತೀರಿ ನೀವು? ರಾಜನನ್ನ ಸೋಲಿಸಿದ ಮೇಲೆ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟು. ಸೊ ಅದಕ್ಕೆ ಏನಂತೇಳಿ ಕರಿತೀವನು? ಉತ್ತರ ಭಾರತದಲ್ಲಿ ಧ್ರುವಧರವರ್ಷ ಯಾರಿವನು? ಧ್ರುವಧರವರ್ಷ ಏನು? ಉತ್ತರ ಭಾರತದ
ತ್ರಿಪಕ್ಷೀಯ ಹೋರಾಟದಲ್ಲಿ ಭಾಗವಹಿಸಿದ ಮೊದಲ ದೊರೆ ಅಂತ ಹೇಳ್ಬೋದು. ಉತ್ತರ ಭಾರತದ ತ್ರಿಪಕ್ಷೀಯ ಹೋರಾಟದಲ್ಲಿ ಭಾಗವಹಿಸಿದ ಮೊದಲ ದೊರೆ ಯಾರು? ಇವನೇ. ಅಲ್ಲಲ್ಲಿ ಅವರವರೇ ಜಗಳಾಡ ಮಾಡ್ತಿದ್ರು. ಸೊ ಮೊದಲಿಗೆ ಏನಾಗಿತ್ತು, ಈ ಕನೌಜ್ನಲ್ಲಿ ಇಂದ್ರಾಯುಧ ಇದ್ದ. ಇಂದ್ರಾಯುಧನನ್ನ ವತ್ಸರಾಜ ಸೋಲಿಸಿದ್ದ. ಕನೌಜ್ನ ಇಂದ್ರಾಯುಧನನ್ನ ಯಾರು ಸೋಲಿಸಿದ್ರು? ಗುರ್ಜರ ಪ್ರತಿಹಾರರ ವತ್ಸರಾಜ ಸೋಲಿಸಿ ಮೆರಿತಾ ಇದ್ದ. ವತ್ಸರಾಜ ಸೋಲಿಸಿ ಏನಂತ ಹೇಳ್ತಾ ಇದ್ದ? ನಾನೇ ಶ್ರೇಷ್ಠ ಅಂತೇಳಿ ಹೇಳ್ಕೊಂಡು ಇವನು ತಿರುಗಾಡುತ್ತಿದ್ದ. ಇದು ಯಾರಿಗೆ ಗೊತ್ತಾಯ್ತು ನ್ಯೂಸು? ನಮ್ಮ ಹುಲಿಗೆ ಗೊತ್ತಾಯ್ತು. ಸೊ ಸೀದಾ ಹೋದ ಧ್ರುವ ಯಾರ ಮೇಲೆ ಅಟ್ಯಾಕ್ ಮಾಡ್ದ? ವತ್ಸರಾಜನ ಮೇಲೆ ಅಟ್ಯಾಕ್ ಮಾಡ್ದ. ಧ್ರುವ ವತ್ಸರಾಜನನ್ನ ಯಾವ ಕದನದಲ್ಲಿ ಸೋಲಿಸ್ತಾನೆ? ಝಾನ್ಸಿ ಕದನದಲ್ಲಿ ಸೋಲಿಸಿದ. ಒಂದು ಹೋಯ್ತಾ, ಒಂದು ವಿಕೆಟ್ ಡೌನ. ಝಾನ್ಸಿ ಕದನದಲ್ಲಿ ಸೋಲಿಸಿದ. ಇವು ಪ್ರಶ್ನೆಗಳು ಕೊಡ್ತಾರೆ ನೋಡ್ರಿ. ಈ ಕೆಳಗಿನ ಯಾವ ದೊರೆ ಗುರ್ಜರ ಪ್ರತಿಹಾರರ ವತ್ಸರಾಜನಿಗೆ ಸಮಕಾಲೀನನಾಗಿದ್ದ ಅಂತೇಳಿ ಒಂದ್ಸರ್ತಿ ಪ್ರಶ್ನೆ ಬಂದಿತ್ತು. ಇವನೊಬ್ಬನ್ನೇ ಸೋಲಿಸಿದ್ರೆ ಸಮಸ್ಯೆ ಇರಲಿಲ್ಲ. ನಂತರ ಯಾರನ್ನ ಸೋಲಿಸ್ತಾನೆ? ಪಾಲದೊರೆ ಧರ್ಮಪಾಲನನ್ನ ಕೂಡ ಸೋಲಿಸಿದ. ಅಂದ್ರೆ ಯಾರ್ಯಾರು ಇಬ್ರು ಕಾಂಪಿಟೇಟರ್ಸ್ ಇದ್ರು ಇಬ್ಬರನ್ನ ಕೂಡ ಓಡಾಡಿಸ್ಬಿಡದ. ಇವರಿಬ್ಬರನ್ನ ಸೋಲಿಸಿ ತನ್ನ ಉತ್ತರ ಭಾರತದ ದಂಡಯಾತ್ರೆಯನ್ನ ಪೂರ್ಣಗೊಳಿಸಿದ. ಸೊ ವಿನ್ನರ್ ಚಿಕನ್ ಡಿನ್ನರ್ ಯಾರಿಗಾಯ್ತಿಲ್ಲಿ? ವಿನ್ನರ್ ಚಿಕನ್ ಡಿನ್ನರ್ ಯಾರಿಗಾಯ್ತಿಲ್ಲಿ? ವಿನ್ನರ್ ಚಿಕನ್ ಡಿನ್ನರ್ ಯಾರಿಗಾಯ್ತಿಲ್ಲಿ? ಇವನೇ ಗೆದ್ದ. ಇಬ್ಬರನ್ನು ಕೂಡ ಸೋಲಿಸಿಬಿಟ್ಟ. ಅದಕ್ಕೆ ಕನ್ನಡ ಶಾಸನದಲ್ಲಿ ಹೇಳ್ತಾರೆ, ಕಲಿವಲ್ಬನನು 3 ಬೆಳಗೊಡೆಗಳನ್ನ ಪಡೆದ ಅಂತಂದ್ರೆ ವತ್ಸರಾಜನ ಬೆಳಗೊಡೆ, ಧರ್ಮಪಾಲನ ಬೆಳಗೊಡೆ, ಇಂದ್ರಾಯುಧನ ಬೆಳಗೊಡೆ. 3 ಜನರ ರಾಜಲಾಂಛನವನ್ನ ವಶಪಡಿಸಿಕೊಂಡು ವಾಪಸ್ ತನ್ನ ರಾಜಧಾನಿಗೆ ಮಿಂಚ್ತಾ ಬಂದ. ಮಿಂಚ್ತಾ ವಾಪಸ್ ಬರ್ತಾನೆ. ದಕ್ಷಿಣದಲ್ಲಿ ವೆಂಗಿ ಚಾಲುಕ್ಯರ ದೊರೆ ಇದ್ದ 4ನೇ ವಿಷ್ಣುವರ್ಧನ. ವೆಂಗಿ ಚಾಲುಕ್ಯರ 4ನೇ ವಿಷ್ಣುವರ್ಧನ ಸ್ವಲ್ಪ ಜಿಗದಾಡ್ತಾ ಇದ್ದ. ಸೊ ಹೀಗಾಗಿ ವೆಂಗಿ ಚಾಲುಕ್ಯರ 4ನೇ ವಿಷ್ಣುವರ್ಧನನ್ನ ಕೂಡ ಸೋಲಿಸಿದ. ವಿಷ್ಣುವರ್ಧನನ್ನ ಸೋಲಿಸಿ ಯಾರನ್ನ ದೊರೆಯಾಗಿ ನೇಮಕ ಮಾಡ್ತಾನೆ? ಭೀಮಸಲಕಿಯನ್ನ ದೊರೆಯನ್ನಾಗಿ ನೇಮಕ ಮಾಡ್ದ. ಭೀಮಸಲಕಿಯನ್ನ ಏನನ್ನಾಗಿ ನೋಡ್ತಾನೆ? ದೊರೆಯನ್ನಾಗಿ ನೇಮಕ ಮಾಡ್ತಾನೆ. ಇದಿಷ್ಟು ಯಾರ ಬಗ್ಗೆ? ನಮ್ಮ ಧ್ರುವದೊರವರ್ಷನ ಬಗ್ಗೆ. ಇನ್ನು ಇವಂದೂ ಕೂಡ ಮಕ್ಕಳದ್ದು ದೊಡ್ಡ ಸಮಸ್ಯೆ ಇತ್ತು ನೋಡ್ರಿ. ಇವನ ಮಕ್ಕಳದು ಸಾಮಾನ್ಯ ಇರಲಿಲ್ಲ. ಇವನ ಮಕ್ಕಳು ಬಹಳ ಮಂದಿ ಇದ್ರು. ಎಷ್ಟು ಮಕ್ಕಳಿದ್ರು ಇವನಿಗೆ? 4 ಮಕ್ಕಳು. ಅವರು ಯಾರ್ಯಾರಿದ್ರು, ಏನ್ ಸಮಸ್ಯೆ ಆಯ್ತು ಅನ್ನೋದನ್ನ ಹೇಳ್ತೀನಿ. ಬೇಗ ಬರ್ಕೊಳ್ಳಿ ಇದನ್ನ, ಈ ಸ್ಲೈಡ್ ಅನ್ನ. ಪ್ಲೀಸ್ ಟೇಕ್ ಇಟ್ ಡೌನ್ ಫಾಸ್ಟ್. ನೀವು ಬೇಗ ಬರ್ಕೊಂಡಷ್ಟು ನಮಗೆ ಅನುಕೂಲ. ಬರ್ಕೊಂಡ್ರ ಎಲ್ಲರೂ? ಇಟ್ಸ್ ಕ್ಲಿಯರ್? ವೆಲ್ ಡನ್. ಡೌಟ್ಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ. ಎಲ್ಲರದು ಮಕ್ಕಳ ಸಮಸ್ಯೆ ಆಗೇ ಆಗುತ್ತೆ ಆಬ್ವಿಯಸ್ಲಿ, ಅದರಲ್ಲಿ ಏನಿದೆ. ಯಾವ ಶಾಸನ? ಕರಡಾ ಶಾಸನ ಅಂತಪ್ಪ. ಕರಡಾ ಶಾಸನ ಅಥವಾ ಕರಾಡ್ ಶಾಸನ ಅಂತೇಳಿ ಕೂಡ ಕರೀತಾರೆ. ಕರಾಡ್ ಅಥವಾ ಕರಡಾ ಶಾಸನ ಎಲ್ಲಿ? ಮಹಾರಾಷ್ಟ್ರದಲ್ಲಿ ಇದೆ. ಮಹಾರಾಷ್ಟ್ರದ. ಇನ್ನು ಇವನಿಗೆ 4 ಜನ ಮಕ್ಕಳು. ಸಮಸ್ಯೆಗಳ ಸಾಗರ. ಯಾವಾಗ ಮಕ್ಕಳು ಬಹಳ ಇರ್ತಾರೆ ಹೋರಾಟಕ್ಕೆ ನಿಂತು ಬಿಡ್ತಾರೆ. ಯಾರ್ಯಾರು ಇವನಿಗೆ 4 ಜನ ಮಕ್ಕಳು? ಒಬ್ಬ ಕಂಬ ಅಂತ ಹೇಳಿ.
ಕಂಬ ಅಥವಾ ಸ್ತಂಭ ಅಂತೇಳಿ ಕೂಡ ಕರೀತಾರೆ. ಹಿರಿಮಗ ಸ್ತಂಭ. ಇವನು ಎಲ್ಲಿದ್ದ? ಗಂಗವಾಡಿ ಪ್ರಾಂತ್ಯಾಧಿಕಾರಿಯಾಗಿದ್ದ. ಇವನು ಗಂಗವಾಡಿ ಪ್ರಾಂತ್ಯಾಧಿಕಾರಿ. ಇನ್ನೊಬ್ಬ ಮಗ ಕರ್ಕ ಅಂತಿದ್ದ. ಕರ್ಕ ಇವನು ನಿಧನ ಹೊಂದಿದ್ದ. ಕರ್ಕಂದೇನು ಕಿರಿಕಿರಿ ಇರಲಿಲ್ಲ. ಇನ್ನೊಬ್ಬ ಮಗ ಇದ್ದ ಇಂದ್ರ ಅಂತೇಳಿ. ಇಂದ್ರ ಕೂಡ ಗುಜರಾತ್ನಲ್ಲಿದ್ದ. ಅವನದು ಏನು ಸಮಸ್ಯೆ ಇರಲಿಲ್ಲ. ಬಟ್ ಸಮಸ್ಯೆ ಇದ್ದಿದ್ದು ಯಾರ್ದು? ಇಲ್ಲಿ ಬರ್ತಾನೆ ನೋಡ್ರಿ, ಇಲ್ಲಿ 3ನೇ ಗೋವಿಂದ. ಗೋವಿಂದ ಗೋವಿಂದ ಗೋವಿಂದ. ಸಮಸ್ಯೆ ಬರೋದು 3ನೇ ಗೋವಿಂದಂದು. ಯಾಕಂತಂದ್ರೆ ಈ 3ನೇ ಗೋವಿಂದನನ್ನ ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡಿದ್ದ ಯಾರು? ಧ್ರುವ. 3ನೇ ಗೋವಿಂದನನ್ನ ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡಿದ್ದ. ಆದರೆ ಅದು ಸ್ತಂಭನಿಗೆ ಇಷ್ಟ ಇರಲಿಲ್ಲ. ಸೊ ಸ್ತಂಭ ಏನ್ ಮಾಡ್ತಾನೆ? ಯಾರ ಬೆಂಬಲವನ್ನ ಪಡ್ಕೊಳ್ತಾನೆ? ಯಾರ ಬೆಂಬಲವನ್ನ ಪಡ್ಕೊಳ್ತಾನೆ? ನಮ್ಮ ಮೊನ್ನೆ ಹೇಳಿದ್ದೇನೆ ನಿಮ್ಗೆ, ಸೈಗೊಟ್ಟ ಶಿವಮಾರ ಅಂತ ಹೇಳಿ. ಸೈಗೊಟ್ಟ ಶಿವಮಾರನ ಬೆಂಬಲವನ್ನ ಪಡ್ಕೊಳ್ತಾನೆ. ಪಡ್ಕೊಂಡು ಯಾರ ಮೇಲೆ ಆಕ್ರಮಣ ಮಾಡ್ತಾನೆ? 3ನೇ ಗೋವಿಂದ. ಸೊ ಸ್ತಂಭ ಮತ್ತು 3ನೇ ಗೋವಿಂದರ ನಡುವೆ ಏನು ಉತ್ತರಾಧಿಕಾರಕ್ಕೋಸ್ಕರ ಒಂದೇನು ಯುದ್ಧ ನಡೀತು? ಉತ್ತರಾಧಿಕಾರಕ್ಕೋಸ್ಕರ ಒಂದೇನು ಏನೋ ಒಂದು ಯುದ್ಧ ನಡೀತು. ಈ ಯುದ್ಧದಲ್ಲಿ ಯಾರಿಗೆ ಜಯ ಆಯಿತು? 3ನೇ ಗೋವಿಂದನಿಗೆ ಜಯ ಆಯಿತು. ಸ್ತಂಭನ ಹತ್ಯೆ ಆಯಿತು. ಸೈಗೊಟ್ಟ ಶಿವಮಾರನ ಬಂಧನ ಆಯಿತು. ಸೊ ಹೀಗಾಗಿ ಮುಂದಿನ ದೊರೆ ಯಾರು ನಮಗಿಲ್ಲಿ? 3ನೇ ಗೋವಿಂದ ಮುಂದಿನ ದೊರೆಯಾದ. 3ನೇ ಗೋವಿಂದ ಮುಂದಿನ ದೊರೆಯಾಗ್ತಾನೆ. ಮುಂದಿನ ದೊರೆಯಾಗಿ ಯಾರು ಆಯ್ಕೆ ಆಗ್ತಾರೆ? 3ನೇ ಗೋವಿಂದ. ಸೊ ಮುಂದೆ ನೋಡೋಣ. ಈ ಸ್ಲೈಡ್ ಅನ್ನ ಎಲ್ಲರೂ ಕೂಡ ನಿಧಾನಕ್ಕೆ ಬರ್ಕೊಳ್ರಿ. ಬಹಳ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಥಿಂಗ್ಸ್. ಸ್ವಲ್ಪ ನಿಮಗೆ ಇದ್ರ ಬಗ್ಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ರೆ ನೀವು ಈಸಿಯಾಗಿ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ರಾಷ್ಟ್ರಕೂಟರಲ್ಲೇ ಅತ್ಯಂತ ಪ್ರಮುಖ ದೊರೆ. ರಾಷ್ಟ್ರಕೂಟರಲ್ಲೇ ಅತ್ಯಂತ ಪ್ರಮುಖ ದೊರೆ ಅಂತೇಳಿ ಯಾರಾದ್ರೂ ಕೇಳಿದ್ರೆ ನೀವೇನ್ ಹೇಳ್ಬೇಕು? ಕಣ್ಣು ಮುಚ್ಚಿ ಗೋವಿಂದ 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 ಅಂತ ಹೇಳ್ಬೇಕು. ಯಾರು? 3ನೇ ಗೋವಿಂದ. ಯಾವ ರೀತಿ ಅವರ ತಂದೆ ಉತ್ತರ ಭಾರತಕ್ಕೆ ಹೋಗಿ ಹಲವಾರು ಜನರುಗಳನ್ನ ಸೋಲಿಸಿದ್ದ, ಅದೇ ರೀತಿ ಅವನ ಸಾಧನೆಯನ್ನೂ ಮೀರಿಸಿದವನು ಯಾರು? 3ನೇ ಗೋವಿಂದ. ಅಪ್ಪನ ಸಾಧನೆಯನ್ನು ಕೂಡ ಮೀರಿಸಿ ವಿಶಿಷ್ಟ ಸಾಧನೆಯನ್ನ ಮಾಡಿದವನು ಯಾರು? 3ನೇ ಗೋವಿಂದ. ಸೊ ಈಗ ನಾವು ನೋಡೋಣ 3ನೇ ಗೋವಿಂದನ ಬಗ್ಗೆ. ಒಂದು ಬಿರುದುಗಳನ್ನ ಹೇಳಲಿಕ್ಕೇನೆ ಅರ್ಧ ಗಂಟೆ ಬೇಕಾಗ್ಬೋದು, ಅಷ್ಟೊಂದು ಬಿರುದುಗಳಿವೆ. ಒಂದು ಆಳ್ವಿಕೆ ಮಾಡಿದ್ದೇನು ಬಹಳ ವರ್ಷ ಅಲ್ಲ, ಕೇವಲ 21 ವರ್ಷ ಮಾತ್ರ. ಕ್ರಿಸ್ತ ಶಕ 793ರಿಂದ 814ರವರೆಗೆ ಕೇವಲ 21 ವರ್ಷ ಆಳ್ವಿಕೆ ಮಾಡಿದ. ಇವನ ಬಿರುದುಗಳನ್ನ ನೋಡ್ಕೊಂಡ್ಬಿಡ್ರಿ ಒಂದ್ಸರ್ತಿ. ಯಾಕೆ? ಪ್ರಮುಖ ದೊರೆ ಆಗಿರೋದ್ರಿಂದ ಇವನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ಬೋದು. ಪ್ರತಿಯೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಇಲ್ಲಿ. ಯಾವ್ಯಾವುದು? ಪ್ರಭೂತ ವರ್ಷ, ಜಗತ್ತುಂಗ. ಇದು ಪ್ರಶ್ನೆ ಆಗಿದೆ. ಜಗತ್ತುಂಗ ಯಾರ ವಿರುದ್ಧಾಗಿತ್ತು? ಜಗತ್ತುಂಗ ಎಂಬುದು 3ನೇ ಗೋವಿಂದನ ವಿರುದ್ಧ ಆಗಿತ್ತು. ಅನುಪಮ ಅಂದ್ರೆ ಬಿಗ್ ಬಾಸ್ ಅನುಪಮ ಅಲ್ಲ. ಕೀರ್ತಿ ನಾರಾಯಣ, ವಿಮಲಾದಿತ್ಯ, ತ್ರಿಭುವನದಳ, ಇನ್ನೊಂದು ಪ್ರಮುಖವಾಗಿದ್ದು ಅತಿಶಯದವಳ. ಪ್ರತಿಯೊಂದು ಬಿರುದು ಕೂಡ ಇಂಪಾರ್ಟೆಂಟ್ ಇಲ್ಲಿ. ಇವನ ಸಾಧನೆಗಳಲ್ಲಿ ಮೊದಲಿಗೆ ಹೇಳ್ತೀನಿ. ತ್ರಿಪಕ್ಷೀಯ ಹೋರಾಟದಲ್ಲಿ ಭಾಗವಹಿಸಬೇಕಾಗಿತ್ತು. ಮೊದಲಿಗೆ ಕೆಲಸ ಏನು ಮಾಡ್ತಾನೆ? ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ. ರಾಜಧಾನಿಯನ್ನ ಎಲ್ಲಿಂದ? ಎಲ್ಲೋರಾದಿಂದ ಎಲ್ಲಿಗೆ? ಮಯೂರಖಂಡಿಗೆ ವರ್ಗಾವಣೆ ಮಾಡ್ತಾನೆ. ನೋಡಿ, ಇನ್ನೂ ಸಾಕಷ್ಟು ಜನ ಲೈಕ್ ಮಾಡಿಲ್ಲ. ಎಲ್ಲರೂ ಒಟ್ಟಾಗಿ ಲೈಕ್ ಮಾಡ್ರಿ. 300 ಲೈಕ್ ಆಗ್ಬೇಕು ನೋಡೋಣ.
300 ಲೈಕ್ ಪಟ್ ಅಂತ ಬರಲಿ. ಎಲ್ಲ ನಮ್ಮ ವಿದ್ಯಾರ್ಥಿಗಳೇ ಇದ್ದೀರಿ, ರೈಟ್? ಏನು, ರಾಜಧಾನಿಯನ್ನ ಫಸ್ಟು ವರ್ಗಾವಣೆ ಮಾಡ್ತಾನೆ. ಯಾಕೆ ವರ್ಗಾವಣೆ ಮಾಡ್ತಾನೆ? ತ್ರಿಪಕ್ಷೀಯ ಹೋರಾಟಕ್ಕೆ ಸಜ್ಜಾಗ್ತಿರ್ತಾನೆ. ತ್ರಿಪಕ್ಷೀಯ ಹೋರಾಟಕ್ಕೆ ಸಜ್ಜಾಗಬೇಕಂದ್ರೆ ಒಳ್ಳೆಯ ರಾಜಧಾನಿ ಇರಬೇಕು ಅಂತ ಹೇಳಿ ಒಂದು ಬಯಲು ಪ್ರದೇಶದಲ್ಲಿ, ನಮ್ಮ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯಲ್ಲಿ ಏನು ಮಾಡ್ತಾನೆ? ರಾಜಧಾನಿಯನ್ನ ವರ್ಗಾವಣೆ ಮಾಡ್ಕೊಳ್ತಾನೆ. ರಾಜಧಾನಿಯನ್ನ ವರ್ಗಾವಣೆ ಮಾಡ್ಕೊಳ್ತಾವೆ. 304 ಆಗಿದೆಯಾ? ಓಕೆ, ಅಲ್ ರೈಟ್. ಒಂದು 400 ಮಾಡ್ರಿ. ಹಂಗಂದ್ರೆ 300 ಆಗಿದ್ರೆ 400, 400 ಆಗಿದ್ರೆ 500, ಏನು ಒಟ್ಟು ಮಾಡ್ಕೊಂತ ಹೋಗುದು. ನಮ್ದೇನು ಲೈಕ್ ಮಾಡೋದ್ರಿಂದ ನೋಡ್ರಿ, ನಿಮಗೂ ಏನು ಖರ್ಚಾಗೋದಿಲ್ಲ, ನನಗೂ ಏನು ಸಿಗೋದಿಲ್ಲ. ಜಾಸ್ತಿ ಲೈಕ್ ಮಾಡಿದ್ರೆ ನನಗೇನು ಜಾಸ್ತಿ ದುಡ್ಡು ಕೊಡೋದಿಲ್ಲ. ಫ್ರೀ ಕ್ಲಾಸ್ ಇದು, ಯೂಟ್ಯೂಬ್ ಕ್ಲಾಸ್ ಇದು. ಬಟ್ ಏನು, ಹೆಚ್ಚು ನೀವು ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿದ್ರೆ ಏನಾಗುತ್ತೆ? ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಷ್ಟೆ. ನಮ್ಮ ಉದ್ದೇಶ ಏನು? ನಾವು ಫ್ರೀ ಕ್ಲಾಸ್ ಮಾಡೋದ್ರ ಉದ್ದೇಶನೇ ಅದೇ. ಸಾಕಷ್ಟು ನಮ್ಮಲ್ಲಿ ಈ ಒಂದು ಸಾಕಷ್ಟು ಜನರಿಗೆ ಕೋಚಿಂಗ್ನ ಏನಿರೋದಿಲ್ಲ, ಅವಕಾಶಗಳಿರೋದಿಲ್ಲ. ಸಾಕಷ್ಟು ಜನರು ಜಾಬ್ ಮಾಡ್ತಾ ಓದ್ತಿರ್ತಾರೆ. ಸಾಕಷ್ಟು ಜನರಿಗೆ ಹಣದ ಸಮಸ್ಯೆಗಳಿರ್ತವೆ. ಎಲ್ಲೆಲ್ಲೋ ಬಾರ್ಡರ್ಗಳಲ್ಲಿ ಕೂತಿರ್ತಾರೆ. ಈಗ ನೋಡ್ರಿ, ಬೀದರ್ನ ಮಯೂರ್ಖಂಡಿಯಲ್ಲೇ ಒಬ್ಬ ವಿದ್ಯಾರ್ಥಿ ಕೂತಿರ್ಬೋದು. ಅವನಿಗೆ ಧಾರವಾಡಕ್ಕೆ, ಬಿಜಾಪುರಕ್ಕೆ, ಬೆಂಗಳೂರಿಗೆ ಬರ್ಲಿಕ್ಕೆ ಆಗ್ತಿರ್ಲಿಕ್ಕಿಲ್ಲ. ಅನ್ಅಕಾಡೆಮಿ ಪ್ಲಸ್ ದುಡ್ಡು ಕೊಟ್ಟು ತಗೊಳಕ್ ಆಗ್ತಿರ್ಲಿಲ್ಲ. ಅಂಥವ್ರಿಗೆ ಈ ವಿಡಿಯೋ ತಲುಪಬೇಕು. ಕನ್ನಡ ನಾಡಿನ ಅತ್ಯಂತ ಕೊನೆಯ ವ್ಯಕ್ತಿಗೂ ಕೂಡ ನಮ್ಮ ಮಾಹಿತಿ ಕೊಡಬೇಕು. ಆ ಒಂದು ಮಾಹಿತಿ ಇದ್ದಾಗ ನೋಡ್ರಿ, ನಾಲೆಜ್ ಇಸ್ ಪವರ್ ಅಂತ ಕರೀತಾರೆ. ನಾಲೆಜ್ ಅವ್ರಿಗೆ ಸಿಕ್ಕು ಅವರೂ ಕೂಡ ಕಾಂಪೀಟ್ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೆ. ಏನು ಲೈಕ್ ಸಿಕ್ಕೋದ್ರಿಂದ ನಮಗೆ ಏನು ನನಗೇನು ಇದು ಕೊಡಂಗಿಲ್ಲ ಯಾರು. ಎಸ್, ಅಷ್ಟೆ. ಲಿಂಕ್ ಶೇರ್ ಮಾಡ್ರಿ. ಕ್ಲಾಸ್ ಮುಗಿದ ಮೇಲೆ ಈ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಿರ್ತಾರೆ, ಆಮೇಲೆ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿರ್ತವೆ, ವಾಟ್ಸಪ್ ಗ್ರೂಪ್ಗಳಿರ್ತವೆ, ನಿಮಗೆ ಕ್ಲಾಸ್ ಚೆನ್ನಾಗಿ ಅನಿಸಿದ್ರೆ, ಒಳ್ಳೆ ಇನ್ಫಾರ್ಮೇಶನ್ ಅನಿಸಿದ್ರೆ ಅದುವಾಗ ಶೇರ್ ಮಾಡ್ರಿ. ಹೆಚ್ಚೆಚ್ಚು ಜನರಿಗೆ ಮುಟ್ಲಿ ಅಷ್ಟೆ. 3ನೇ ಗೋವಿಂದನ ಸೈನಿಕ ಸಾಧನೆಗಳನ್ನ ನೋಡ್ರಿ. ಫಸ್ಟ್ ಇವನ ಅತ್ಯಂತ ಪ್ರಮುಖ ಸೈನಿಕ ಸಾಧನೆಗಳು, ಮೊದಲು ದಕ್ಷಿಣದಿಂದ ಶುರು ಮಾಡ್ತಾನೆ ಇವನು. ದಕ್ಷಿಣದಲ್ಲಿ ಯಾರನ್ನೂ ಬಿಡಬಾರ್ದು, ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತೇಳಿ ಒಬ್ಬೊಬ್ಬರನ್ನೇ ಸೋಲಿಸ್ತಾ ಹೋಗ್ತಾನೆ. ಮೊದಲಿಗೆ ದಕ್ಷಿಣದಲ್ಲಿ ಯಾರನ್ನ ಸೋಲಿಸ್ತಾನೆ? ದಕ್ಷಿಣದಲ್ಲಿ ಮೊದಲಿಗೆ ಯಾರನ್ನ ಸೋಲಿಸ್ತಾನೆ? ಕಂಚಿ ಪಲ್ಲವರ ಮೇಲೆ ದಾಳಿ ಮಾಡಿ ದಂತಿವರ್ಮನನ್ನ ಸೋಲಿಸ್ತಾನೆ. ಪಲ್ಲವರ ಮೇಲೆ ದಾಳಿ ಮಾಡಿ, ಇವನ ಸೈನಿಕ ಸಾಧನೆಗಳು ಇಂಪಾರ್ಟೆಂಟ್. ಮೇಲೆ ದಾಳಿ ಮಾಡಿ ಯಾರು? ದಂತಿವರ್ಮನನ್ನ, ಫಾರ್ ಡೌನ್ ಸೌತ್ ಅಲ್ಲಿ ದಂತಿವರ್ಮನನ್ನ ಸೋಲಿಸಿದ. ಒಂದು ಕಿರಿಕಿರಿ ಕಡಿಮೆ ಆಯಿತು ಪಲ್ಲವರದು. ಸುಮ್ಮನೆ ಬಂದು ಹೊಡೆಸ್ಕೊಂಡು ಹೋಗ್ತಿದ್ವು ಪಲ್ಲವರು. ಇನ್ನು ಎರಡನೇದು, ವೆಂಗಿ ಚಾಲುಕ್ಯರು ಕಿರಿಕಿರಿ ಮಾಡಿದ್ರು. ಸೊ ವೆಂಗಿ ಚಾಲುಕ್ಯರ 2ನೇ ವಿಜಯಾದಿತ್ಯನನ್ನ ಸೋಲಿಸ್ತಾನೆ. ನೀನು ನಡಿಯಪ್ಪ ಅಂಥೇಳಿ 2ನೇ ವಿಜಯಾದಿತ್ಯನನ್ನ ಸೋಲಿಸಿದ. ನೋಡ್ರಿ, ಇವನ ಬಗ್ಗೆ ನೀವು ತಿಳ್ಕೋಬೇಕು. ಯಾಕಂದ್ರೆ ಕನ್ನಡ ನಾಡಿನ ಅತ್ಯಂತ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬ ಇವನು. ಬರೀ ಶ್ರೀಕೃಷ್ಣ ದೇವರಾಯ ಒಬ್ಬನ ಬಗ್ಗೆ ತಿಳ್ಕೊಂಡ್ರೆ ಅಲ್ಲ. ಯಾಕಂದ್ರೆ ನೋಡ್ರಿ, ಇವನು ಯಾವಾಗ ವೆಂಗಿಯೇ ಮತ್ತು ಪಲ್ಲವರನ್ನ ಸೋಲಿಸಿದ, ಈ ಸಿಲೋನ್ನ ದೊರೆ, ಸಿಲೋನ್ ಅಂದ್ರೆ ಶ್ರೀಲಂಕಾ, ಯಾವಾಗ ಅವ್ರ ಮೇಲೆ ದಾಳಿ ಮಾಡೋದಲ್ಲ, ಇವ ಸಿಲೋನ್ ದೊರೆ ಸುಮ್ಮನೆ ಹೆದರ್ ಬಿಟ್ಟವ. ಶರಣಾಗತಿ ಘೋಷಿಸಿಬಿಡ್ತಾನೆ. ಇವನು ಇನ್ನೂ ಅಟ್ಯಾಕೇ ಆಗಿರಲ್ಲ. ಶರಣಾಗತಿ ಘೋಷಿಸಿ ಕಪ್ಪ ಕಾಣಿಕೆಯನ್ನ ನೀಡ್ತಾನೆ. ತಗೊಳಪ್ಪ ಗೋವಿಂದ, ನಿನ್ನ ಎದುರು ಹಾಕೊಂಡ್ರೆ ನನ್ನ ಗತಿ ಗೋವಿಂದ ಗೋವಿಂದ ಗೋವಿಂದ. ಸೊ ಕ್ರಿಸ್ತ ಶಕ 796 ಹೊತ್ತಿಗೆ ವೇಳೆಗೆ ಏನು ಸಂಪೂರ್ಣ ದಕ್ಷಿಣ ಭಾರತ ಇವನ ಹತೋಟಿಯಲ್ಲಿತ್ತು. ದಕ್ಷಿಣ ಭಾರತ ಸಂಪೂರ್ಣವಾಗಿ ಇವನ ಹತೋಟಿಯಲ್ಲಿತ್ತು. ಇನ್ನು ರೆಡಿ ಆದ ನೋಡ್ರಿ ಉತ್ತರ ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ. ಸೊ ನೆಕ್ಸ್ಟ್ ಶುರು ಮಾಡ್ತಾನೆ ಯಾವ ದಂಡಯಾತ್ರೆ? ಹಿಮಾಲಯದ ದಂಡಯಾತ್ರೆ ಅಥವಾ ಉತ್ತರ ಭಾರತದ ದಂಡಯಾತ್ರೆ. ಇವನ ಉತ್ತರ ಭಾರತದ ದಂಡಯಾತ್ರೆಯ ಬಗ್ಗೆ ಪ್ರಮುಖ ಮಾಹಿತಿ ನೀಡುವಂತ ಶಾಸನ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ.
ಯಾವ ಶಾಸನ? ಅಮೋಘ ವರ್ಷನ ಸಂಜನಾ ತಾಮ್ರಪಟ ಶಾಸನ. ಅಮೋಘ ವರ್ಷನ ಉಪತುಂಗ ಇವನ ಮಗ ಒಂದು ಶಾಸನ ಹೊಡಿಸ್ತಾನೆ, ಸಂಜನ ತಾಮ್ರಪಟ ಶಾಸನ ಅಂತ ಹೇಳಿ. ಈ ಸಂಜನ ತಾಮ್ರಪಟ ಶಾಸನದಲ್ಲಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಗೊತ್ತಾ ಇವನ ಬಗ್ಗೆ? ಏನಂತ ಬರೆದಿದ್ದಾರೆ? ಮೂರನೇ ಗೋವಿಂದನ ಕುದುರೆಗಳು, ಮೂರನೇ ಗೋವಿಂದನ ಕುದುರೆಗಳು ಹಿಮಾಲಯದ ತಪ್ಪಲಿನಲ್ಲಿ ಹಿಮ ಕರಗಿದ ಗಂಗಾ ನದಿಯ ನೀರನ್ನ ಕುಡಿದವು. ಇಲ್ಲಿ ಏನಂತ ಬರೆದಿದ್ದಾರೆ? ಸಂಜನಾ ತಾಮ್ರಪಟ ಶಾಸನದಲ್ಲಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನೋಡ್ರಿ. ಮೂರನೇ ಗೋವಿಂದನ ಕುದುರೆಗಳು, ಗೋವಿಂದನ ಕುದುರೆಗಳು ಏನು ಮಾಡಿದ್ವು? ಹಿಮಾಲಯದ ತಪ್ಪಲಿನಲ್ಲಿ ಏನು ಮಾಡಿದ್ವು? ಗಂಗಾ ನದಿ ಜಲವನ್ನ ಕುಡಿದವು. ಅವು ಇನ್ನು ಆನೆಗಳು ಗಂಗಾಪಾನವನ್ನ ಮಾಡಿದವು ಅಂತ ಹೇಳ್ತಾರೆ. ಅಂದ್ರೆ ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಉತ್ತರ ಭಾರತವನ್ನ ಕೂಡ ತನ್ನ ಸುಪರ್ದಿಯಲ್ಲಿ ಇಟ್ಟುಕೊಂಡಂತವನಿವನು. ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಉತ್ತರ ಭಾರತವನ್ನ ಕೂಡ ತನ್ನ ಸುಪರ್ದಿಯಲ್ಲಿ ಇಟ್ಕೊಂಡವನು. ಇಡೀ ಭಾರತವನ್ನೇ ಆಕ್ರಮಿಸಿಕೊಂಡ ಕನ್ನಡದ ದೊರೆ ಸರ್. ಸಾಮಾನ್ಯ ದೊರೆ ಏನಲ್ಲ, ಇಡೀ ಭಾರತವನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಂತಹ ಕನ್ನಡದ ದೊರೆ. ಹೇಳಬೇಕಾದ್ರೆ ಶಿಕ್ಷಕನಾಗಿ ನನಗೂ ಕೂಡ ಇವನ ಬಗ್ಗೆ ಹೆಮ್ಮೆ ಆಗುತ್ತೆ. ಸಂಜನಾ ತಾಮ್ರಪಟ ಶಾಸನದಲ್ಲಿ ಅದ್ಭುತ ವರ್ಣನೆ ಇದೆ. ಉತ್ತರ ಭಾರತದಲ್ಲಿ ಧ್ರುವನ ನಂತರ ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ರು ಅವರು. ಸೊ ಮೊದಲಿಗೆ ಹೋದ ಗುರ್ಜರ ಪ್ರತಿಹಾರ ದೊರೆ ಇದ್ದ. ಈ ಗುರ್ಜರ ಪ್ರತಿಹಾರ ದೊರೆ ಯಾರಾಗಿದ್ರು ಅವಾಗ? ಎರಡನೇ ನಾಗಭಟ್ಟ. ಬಹಳ ಫುಲ್ ಕಂಟ್ರೋಲ್ ಮಾಡಿಕೊಂಡು ನಾನೇ ಶ್ರೇಷ್ಠ ಅಂತಿದ್ದ. ಇವನನ್ನ ಯಾರು ಸೋಲಿಸ್ತಾರೆ? ಎಸ್, ವೆರಿ ಗುಡ್. ಮೂರನೇ ಗೋವಿಂದ ಹೀನಾಯವಾಗಿ ಸೋಲಿಸ್ತಾನೆ. ಇದಾದ್ಮೇಲೆ ಬಂಗಾಳದ ಧರ್ಮಪಾಲ ಕೂಡ ನಾನೇ ಶ್ರೇಷ್ಠ, ಚಕ್ರಾಯುಧನನ್ನ ಸೋಲಿಸಿಬಿಟ್ಟ ಧರ್ಮಪಾಲ. ಎಲ್ಲಿಯವನೇನು? ಬಂಗಾಳದವನು. ಇವನು ಕೂಡ ನಾನೇ ಶ್ರೇಷ್ಠ ಅಂತಿದ್ದ. ಮೂರನೇ ಗೋವಿಂದನ ಸೈನ್ಯವನ್ನು ನೋಡಿ ದಂಗಾಗಿ ಹೋದ. ಮೂರನೇ ಗೋವಿಂದ ಇವನನ್ನ ಕೂಡ ಸೋಲಿಸಿದ. ಸೊ ಇಬ್ರು ಕಾಂಪಿಟೇಟರ್ಸ್ ಏನಿದ್ರು, 1 ವಿಕೆಟ್ ಗಾನು 2 ವಿಕೆಟ್ ಗಾನು, ಸೂಪರ್ ಓವರ್ ಮುಗೀತು, ಗೆದ್ದು ಬಿಟ್ಟ. ಇಬ್ಬರನ್ನ ಕೂಡ ಮೂರನೇ ಗೋವಿಂದ ಸೋಲಿಸಿ ಗೆಲ್ತಾನೆ. ಫಸ್ಟಿಗೆ ದಕ್ಷಿಣ ಭಾರತ ವಶಪಡಿಸಿಕೊಂಡ. ಸೊ ಸಂಪೂರ್ಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಿದಂತ ಕನ್ನಡದ ದೊರೆಯವನು. ಸಂಪೂರ್ಣ ಭಾರತವನ್ನ ತನ್ನ ವಶದಲ್ಲಿಟ್ಟುಕೊಂಡಂತಹ ಕನ್ನಡದ ದೊರೆ ಯಾರು? ಮೂರನೇ ಗೋವಿಂದ. ಸೈನಿಕ ಸಾಧನೆಗಳನ್ನು ನೋಡಿದ್ವಿ. ಇನ್ನು ಸಾಂಸ್ಕೃತಿಕ ಸಾಧನೆಗಳನ್ನು ನೋಡೋಣ. ಇವನ ಕಾಲದ ಪ್ರಮುಖ ಕವಿಗಳು ಬಹಳಷ್ಟು ಜನ ಇದ್ರು. ಯಾರು ಪ್ರಮುಖ ಕವಿ? ಯಾರು? ವಾಮನ ಅಂತ ಹೇಳಿ. ವಾಮನ ಯಾವ ಕೃತಿಯನ್ನ ಬರಿತಾನೆ? ಲಿಂಗಾನುಶಾಸನ ಕೃತಿ. ಇದು ಕೂಡ ಪ್ರಶ್ನೆ ಆಗ್ಬೋದು. ಈ ವಾಮನ ಏನ್ ಮಾಡಿದಾನೆ? ವಾಮನ ಯಾರ ಸಭೆಯನ್ನ? ಮೂರನೇ ಗೋವಿಂದನ ಸಭೆಯನ್ನ ಏನಂತೇಳಿ ಕರೀತಾನೆ? ಗೋವಿಂದನ ಆಸ್ಥಾನವನ್ನ ಏನಂತೇಳಿ ಕರೀತಾನೆ? ಜಗತ್ತುಂಗ ಸಭೆ ಅಂತ ಕರೆದಿದ್ದಾನೆ. ಜಗತ್ತುಂಗ ಸಭೆ ಅಂತ ಕರೆದಿದ್ದಾನೆ. ಸೊ ಇದು ಕೂಡ ನಿಮಗೆ ಪ್ರಶ್ನೆ ಆಗ್ಬೋದು. ಇದಷ್ಟೇ ಅಲ್ಲ, ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದಂಥ ಗಣಿತಜ್ಞ ಯಾರು? ಮಹಾವೀರಾಚಾರ್ಯ. ಗಣಿತಜ್ಞ ಯಾರು? ಮಹಾವೀರಾಚಾರ್ಯ. ಮಹಾವೀರಾಚಾರ್ಯ ಕೂಡ ವಿದ್ಯಾರ್ಥಿಗಳೇ ಏನು ಗಣಿತ ಸಾರ ಸಂಗ್ರಹ ಬರೆದ. ಅವನು ಕೂಡ ಇವನ ಸ್ಥಾನದಲ್ಲೇ ಇದ್ದ.
ಅದಕ್ಕೆ ಇತಿಹಾಸಕಾರ R.S. ಸಲ್ತೇಕರ್ ಅವರು ಹೇಳ್ತಾರೆ. R.S. ಸಲ್ತೇಕರು ಪ್ರಸಿದ್ಧ ಇತಿಹಾಸಕಾರ, ಕನ್ನಡ ಮೂಲ ಸಿದ್ಧಾಂತ ಅಂತ ಹೇಳಿದೆ. ಇವ್ರು ಹೇಳ್ತಾರೆ, ರಾಷ್ಟ್ರಕೂಟರ ಪ್ರತಿಷ್ಠೆ ಇನ್ನೆಂದೂ ಈ ಮಟ್ಟಕ್ಕೆ ಮುಟ್ಟಲಿಲ್ಲ. ರಾಷ್ಟ್ರಕೂಟರ ಪ್ರತಿಷ್ಠೆ ಇನ್ನೆಂದೂ ಈ ಮಟ್ಟಕ್ಕೆ ತಲುಪಲಿಲ್ಲ ಅಂಥೇಳಿ ಡಾಕ್ಟರ್ R.S. ಸಲ್ತೇಕರ್ ಅವರು ಹೇಳಿರ್ತಾರೆ. ಇವನ್ ಮಹಾವೀರಾಚಾರ್ಯ, ಜನಸೇನ, ಲೋಕಸೇನ ಎಲ್ಲರೂ ಇವನ ಕಾಲದವ್ರೆ ಅವರು. ಇದೇ ಮಹಾವೀರಾಚಾರ್ಯ ಏನು ಬರೀತಾನೆ, ಗಣಿತ ಸಾರ ಸಂಗ್ರಹ, ಇವನೇ ಅಮೋಘ ವರ್ಷನ ಗುರು. ಇನ್ನು ಜನಸೇನ ಅಂತ ಬರ್ತಾನೆ. ಜನಸೇನ ಯಾವ ಕೃತಿಯನ್ನ ಬರೀತಾನೆ? ಯಶಸ್ತಿ ಲಕ್ಷಣ ಪುರಾಣ ಅಥವಾ ತ್ರಿಶಸ್ತಿ ಲಕ್ಷಣ ಪುರಾಣ ಅಂತ ಬರೀತಾನೆ. ತ್ರಿಶಸ್ತಿ ಲಕ್ಷಣ ಪುರಾಣ ಅಂತೇಳಿ ಒಂದು ಜೈನ ಧರ್ಮದ ಮಹಾಕಾವ್ಯವನ್ನ ಜನಸೇನ ಬರೀತಾನೆ. ಇದಿಷ್ಟು ಮೂರನೇ ಗೋವಿಂದನ ಬಗ್ಗೆ ನಮಗಿರ್ತಕ್ಕಂಥ ಮಾಹಿತಿ. ಐ ಥಿಂಕ್ ಇವತ್ತಿಗಿಷ್ಟು ಸಾಕು. ಸಾಕಷ್ಟು ಹೇಳಿದ್ವಿ. ಇನ್ನು ಉಳಿದ ದೊರೆಗಳು ಏನೇನಿದ್ದಾರೆ, ಇವನ್ ನಂತರ ಬರ್ತಕ್ಕಂತಹ ಅಮೋಘ ವರ್ಷ ನೃಪತುಂಗ ಆಗಿರ್ಬೋದು, ಅಮೋಘ ವರ್ಷ ನೃಪತುಂಗ ಆಗಿರ್ಬೋದು, ಅಥವಾ ಇನ್ನುಳಿದ ದೊರೆಗಳು ಮೂರನೇ ಕೃಷ್ಣ ಆಗಿರ್ಬೋದು, ಮೂರನೇ ಧ್ರುವ ಆಗಿರ್ಬೋದು, ಎರಡನೇ ಕೃಷ್ಣ ಆಗಿರ್ಬೋದು, ಕರ್ಕ ಸುವರ್ಣ ವರ್ಷ ಆಗಿರ್ಬೋದು. ಇವರೆಲ್ಲರ ಬಗ್ಗೆ ನಾಳೆ ಸುಮಾರು 1.5 hour ತರಗತಿ ಇರುತ್ತದೆ. ನಾಳೆ ತರಗತಿಯಲ್ಲಿ ಏನ್ ಮಾಡ್ತೀನಿ, ನಾನು ಸಂಪೂರ್ಣವಾಗಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಮುಗಿಸ್ಬಿಡ್ತೀನಿ.